सद्गुण अवगुण के कारण कोई हीरा है कोई पत्थर है। सद्गुण अवगुण के कारण कोई हीरा है कोई पत्थर है। धरती पर स्वर्ग बसा लेना ओ मानव तुझ पर निर्भर है। सद्गुण अवगुण के कारण कोई हीरा है कोई पत्थर है। सद्गुण अवगुण के कारण कोई हीरा है कोई पत्थर है। दीप जलाता चल तू सबको गले लगाता चल। तू प्रेम एकता शांति सत्य सहयोग के रत्न लुटाता चल। गुण ही गुण भरे पड़े तुझ में अंतर तेरा रत्नाकर है। सद्गुण अवगुण के कारण कोई हीरा है कोई पत्थर है। सद्गुण अवगुण के कारण कोई हीरा है कोई पत्थर है। नदी न अपना जल पीती है पेड़ न अपना फल खाते। पर उपकार के लिए ही हम ये अनमोल जन्म पाते। जो पर दुख को अपना माने वो मानव देव से बढ़कर है। सद्गुण अवगुण के कारण कोई हीरा है कोई पत्थर है। सद्गुण अवगुण के कारण कोई हीरा है कोई पत्थर है। धरती पर ಓಂ ಶಾಂತಿ. ಬಾಬಾ ಇವತ್ತು ವಿಶೇಷವಾಗಿ ಚೆಕಿಂಗ್ ಮಾಡ್ಕೊಳೋದಕ್ಕೆ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಸಮಯ ಬಾಬೂರ ಸ್ಮೃತಿಯಲ್ಲಿ ಇರ್ತೀವಿ ಮತ್ತು ಇನ್ನೆಷ್ಟು ಸಮಯ ವಿಸ್ಮೃತಿಯಲ್ಲಿ ಇರ್ತೀವಿ, ಇದನ್ನು ಚೇಂಜ್ ಮಾಡಿಕೊಳ್ಬೇಕು, ಚೆಕ್ ಮಾಡಿಕೊಳ್ಬೇಕು. ಎಷ್ಟು ಸ್ಮೃತಿ ಮತ್ತು ಎಷ್ಟು ವಿಸ್ಮೃತಿಯಲ್ಲಿ ಬರ್ತೀವಿ ಅಂತ ಚೆಕಿಂಗ್ ಮಾಡ್ತಾ ಹೋದ ಹಾಗೆ ಆತ್ಮನ ಉನ್ನತಿ ಎನ್ನೋದು ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ. ಈ ಒಂದು ಪಾಪಾತ್ಮಗಳ ಪ್ರಪಂಚದಲ್ಲಿ ಒಬ್ಬರು ಪತಿತರಿರುವುದಕ್ಕೆ ಪುಣ್ಯಾತ್ಮರಿರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಏಕೆ ಅಂತೇಳಿದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಈ ಪತಿತ ಪ್ರಪಂಚದಲ್ಲಿ ಒಬ್ಬರೂ ಪುಣ್ಯಾತ್ಮರಿರುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಏಕೆಂದರೆ ಇದು ತಮೋ ಪ್ರಧಾನವಾದಂತಹ ಪ್ರಪಂಚವಾಗಿರೋ ಕಾರಣ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ವಿಕಾರದಿಂದ ಆ ಕರ್ಮವನ್ನು ಮಾಡ್ತೀವಿ, ವಿಕಾರದಿಂದ ಜನ್ಮವಾಗತ್ತೆ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ.
ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 15/11/2024. ಇವತ್ತು ಯಾರು ನೆನಪಿಗೆ ಬರ್ತಾರೆ ಹೇಳಿ? ಬಾಬಾ ಬಂದಿದ್ದಾರೆ, ಬಾಬಾ ಬರ್ತಾ ಇದ್ದಾರೆ. ಸಾಕಾರದಲ್ಲಿ ಬಾಬೋರ ಜೊತೆಯಲ್ಲಿ ಮುರುಳಿಯನ್ನ ಕೇಳ್ತಾ ಹೋಗೋಣ. ಜೊತೆಯಲ್ಲಿ ಬಾಬೋರ ವಿಶೇಷ ಮಿಲನದ ದಿನ ಆಗಿರೋ ಕಾರಣ ಮೌನದಲ್ಲಿದ್ದು ಯೋಗಯುಕ್ತರಾಗಿ ತಾವು ಇರುವಂಥ ಸ್ಥಾನದಲ್ಲೇ ವಿಶೇಷವಾಗಿ ಬಾಬೋರನ್ನ ಆಹ್ವಾನ ಮಾಡೋಣ. मीठे बच्चे अपनी जांच करो कि कितना समय बाप की स्मृति रहती है, क्योंकि स्मृति में यही फायदा, विस्मृति में है घाटा. ಬಾಬಾ ಹೇಳ್ತಾ ಇದ್ದಾರೆ, ಮಧುರವಾದಂಥ ಮಕ್ಕಳೇ, ಚೆಕ್ ಮಾಡಿಕೊಳ್ಬೇಕು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಇರ್ತೀನಿ ಮತ್ತು ಎಷ್ಟು ಸ್ಮೃತಿಯಿಂದ ಲಾಭವಿದೆ, ವಿಸ್ಮೃತಿಯಿಂದ ಎಷ್ಟು ನಷ್ಟವಾಗತ್ತೆ. ಕಂಪ್ಯಾರಿಸನ್ ಮಾಡಿಕೊಂಡು ನೋಟ್ ಮಾಡ್ತಾ ಹೋಗಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ, ಪಾಪಾತ್ಮಾओं की इस पापात्माओं की दुनिया में कौन सी बात बिल्कुल असंभव है और क्यों? ಈ ಪಾಪಾತ್ಮಗಳ ಪ್ರಪಂಚದಲ್ಲಿ ಯಾವ ಮಾತು ಸಂಪೂರ್ಣ ಅಸಂಭವವಾಗಿದೆ ಮತ್ತು ಯಾಕೆ? ಯಹ ಕೋಯಿ ಕಹೆ हम पुण्य आत्मा है, ये बिल्कुल असंभव है क्योंकि दुनिया ही ಕಲಿಯುಗಿ ತಮೋ ಪ್ರಧಾನ ಹೇ. ಇಲ್ಲಿ ನಾನು ಪುಣ್ಯಾತ್ಮನಪ್ಪ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇದು ಅಸಂಭವದ ಮಾತಾಗಿದೆ. ಏಕೆಂತೇಳಿದ್ರೆ ಈ ಪ್ರಪಂಚ ಕಲಿಯುಗದ ತಮೋ ಪ್ರಧಾನ ಪ್ರಪಂಚವಾಗಿದೆ. ಮನುಷ್ಯರು ಯಾವುದು ಪುಣ್ಯದ ಕಾರ್ಯ ಅಂತ ತಿಳ್ಕೊಳ್ತಾ ಇದ್ದಾರೆ, वो भी पाप होता जाता है क्योंकि हर कर्म विकारों के वश वो करते हैं. ಮನುಷ್ಯ ಇಲ್ಲಿ ಯಾವುದೇ ಕರ್ಮವನ್ನ ಮಾಡ್ತಾನೆ ಅಂತ ಹೇಳಿದಾಗ ವಿಕಾರಕ್ಕೆ ವಶೀಭೂತನಾಗಿ ಬಾಬಾ ಹೇಳ್ತಾರೆ ಮಾಡ್ತಾ ಹೋಗ್ತಾರೆ. ಮಕ್ಕಳೇ, ಆ ಕಾರಣ ಬಹಳ ಎಚ್ಚರಿಕೆಯಿಂದ ಇರಬೇಕು. ओम शांति. ये तो बच्चे समझते होंगे हम अभी ब्रह्मा के बच्चे, ब्रह्मा कुमार कुमारिया है, फिर बाद में होते हैं ದೇವಿ ದೇವತಾ. ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ, ಈಗ ನಾವು ಬ್ರಹ್ಮನ ದತ್ತು ಮಕ್ಕಳಾಗಿದ್ದೇವೆ. ಅರ್ಥಾತ್ ಬ್ರಹ್ಮನ ಮಕ್ಕಳು ಅಂತ ಹೇಳಿದಾಗ ನಾವೆಲ್ಲರೂ ಯಾರು ಹೇಳಿ? ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀವಿ. ನಂತರ ದೇವಿ ದೇವತೆಗಳು ಆಗ್ತೀವಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಯತೋ ತುಮ್ ಹಿ ಸಮಜ್ತೆ ವೋ ದೂಸರಾ ಕೋಯಿ ನಹಿ ಸಮಜ್ತೆ. ಈ ಮಾತನ್ನ ನಾವೇ ಅರ್ಥ ಮಾಡ್ಕೊಳ್ತೀವಿ, ಬೇರೆ ಯಾರು ಕೂಡ ಬಾಬಾ ಹೇಳ್ತಾರೆ ಅರ್ಥ ಮಾಡ್ಕೊಳೋದಿಲ್ಲ. तुम जानते वो हम ब्रह्मा कुमार कुमारिया बेहद की पढ़ाई पढ़ रहे हैं. ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು ಬೇಹದ್ದಿನ ವಿದ್ಯೆಯನ್ನ ಓದ್ತಾ ಇದ್ದೀವಿ. 84 ಜನ್ಮೋं की पढ़ाई भी पढ़ते, सृष्टि चक्र की ಪಡಾಯಿ ಬಿ ಪಡ್ತೆ. 84 ಜನ್ಮದ ವಿದ್ಯೆಯನ್ನ ಓದ್ತಾ ಇದ್ದೀವಿ. ಜೊತೆಯಲ್ಲಿ ಸೃಷ್ಟಿ ಚಕ್ರದ ವಿದ್ಯೆಯನ್ನು ಓದ್ತಾ ಇದ್ದೀವಿ. ಫಿರ್ ತುಮ್ಕೋ ಯೇ ಶಿಕ್ಷಾ ಮಿಲ್ತಿ ಹೇ ಕಿ ಪವಿತ್ರ ಬನ್ನ ಹೇ. ನಂತರ ನಮಗಿಲ್ಲಿ ಶಿಕ್ಷಣ ಸಿಕ್ಕತ್ತೆ, ಮಕ್ಕಳೇ ಪವಿತ್ರರಾಗಬೇಕು. ಯಹ ಬೈಟೆ ತುಮ್ ಬಚ್ಚೆ ಬಾಪ್ ಕೋ ಯಾದ್ ಕರೋ ತೋ ಜರೂರ್ ಕರ್ತೆ ವೋ ಪಾವನ್ ಬನ್ನೆ ಕೆ ಲಿಯೇ. ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ, ನಾವು ಮಕ್ಕಳು ತಂದೆಯನ್ನ ಅವಶ್ಯವಾಗಿ ನೆನಪನ್ನ ಮಾಡ್ತೀವಿ ಪಾವನರಾಗುವುದಕ್ಕೆ. ಅಪ್ನೆ ದಿಲ್ ಸೆ ಪೂಛೋ सच सच हम बाप की याद में बैठे थे, यह माया रावण बुद्धि को और तरफ ले गई. ನಮ್ಮ ಹೃದಯವನ್ನ ಕೇಳ್ಕೊಳ್ಬೇಕು. ಸತ್ಯ ಸತ್ಯ, ನಾವು ತಂದೆಯ ನೆನಪಿನಲ್ಲಿ ಕೂತ್ಕೊಂಡಿದ್ದೀವ ಅಥವಾ ಮಾಯೆ ರಾವಣನ ನೆನಪನ್ನೋದು ಬುದ್ಧಿ ಕಡೆ ಬಂತ ಅಥವಾ ಬುದ್ಧಿಯೋಗ ಬೇರೆ ಕಡೆ ಹೋಯ್ತಾ. बाप ने कहा है मामे कम याद करो तो पाप
कटे, अब अपने से पूछना है हम बाबा की याद में रहे या बुದ್ಧಿ ಕಹಾ ಚಲಿ ಗಯಿ. ತಂದೆ ಹೇಳ್ತಾರೆ, ತಂದೆಯ ನೆನಪನ್ನ ಮಾಡಿದ್ರೆ ಪಾಪ ಕರ್ಮಗಳಿಂದ ಮಕ್ಕಳೇ ಮುಕ್ತರಾಗ್ತೀರಾ. ಈಗ ತನ್ನನ್ನು ತಾನು ಕೇಳ್ಕೊಳ್ಬೇಕು. ನಾವು ಬಾಬೂರನ್ನ ನೆನಪನ್ನ ಮಾಡೋದಕ್ಕೆ ಕೂತ್ಕೊಂಡಾಗ ಸ್ಥಿರವಾಗಿ ನನ್ನ ಮನಸ್ಸು ಬಾಬೂರನ್ನ ನೆನಪನ್ನ ಮಾಡ್ತಾ, ಅಥವಾ ಅದು ಇದು ಏನೋ ಒಂದು ನೆನಪಿಗೆ ಬಂದು ಆ ಬುದ್ಧಿಯನ್ನ ಮಾಯೆ ಹೆಚ್ಚು ಕಡಿಮೆ ಮಾಡ್ತಾ. स्मृति रहनी चाहिए, कितना समय हम बाबा की याद में रहे. ಸ್ಮೃತಿ ಅನ್ನೋದು ಇರಬೇಕು. ಎಷ್ಟು ಸಮಯ ನಾವು ಬಾಬೂರ ನೆನಪಿನಲ್ಲಿ ಇರ್ತೀವಿ. ಕಿತ್ನಾ ಸಮಯ ಹಮಾರಿ ಬುದ್ಧಿ ಕಹಾ ಕಹಾ ಗಯಿ. ಎಷ್ಟು ಸಮಯ ನಮ್ಮ ಬುದ್ಧಿ ಎನ್ನೋದು ಅಲ್ಲಿ ಇಲ್ಲಿ ಅಲೆದಾಡುತ್ತಿತ್ತೋ. ಅಪ್ನಿ अवस्था को देखो, जितना टाइम बाप को याद करेंगे उससे ही पावन बनेंगे. ನಮ್ಮನ್ನು ನಾವು ಚೆಕಿಂಗ್ ಮಾಡ್ಕೊಳ್ಬೇಕಾಗಿದೆ. ಎಷ್ಟು ಸಮಯ ತಂದೆಯನ್ನ ನೆನಪನ್ನ ಮಾಡ್ತೀವಿ. ಬಾಬಾ ಹೇಳ್ತಾರೆ, ಅಷ್ಟು ಮಕ್ಕಳೇ ಪಾವನರಾಗ್ತಾ ಹೋಗ್ತೀರಾ. ಜಮಾ ಅವ್ರ ನಾಕ ಬಿ ಪೋತಾ ಮೇಲ್ ರಕ್ನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಎಷ್ಟು ಜಮಾ ಮಾಡಿಕೊಂಡೆ, ಎಷ್ಟು ನಷ್ಟವಾಯಿತೋ ಇದರ ಪೋತಾ ಮೇಲ್ ಚಾರ್ಟನ್ನ ಬರೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದತ್ ಹೋಂಗಿತೋ ಯಾದ್ ಬಿ रहेगा. ಚಾರ್ಟ್ ಬರೆಯು ಮಲಗೋದಕ್ಕಿಂತ ಮುಂಚೆ ಅರ್ಧ ಗಂಟೆ 15 ನಿಮಿಷ ಬಾಬೂರನ್ನ ನೆನ್ಪು ಮಾಡುವ ಅಭ್ಯಾಸ ಮಾಡಿ ಚಾರ್ಟ್ ಬರೆಯೋದ್ರಿಂದ ಬಾಬಾ ಹೇಳ್ತಾ ಇದ್ದಾರೆ, ಇದು ನೆನಪಿಗೆ ಬರುತ್ತೆ. ಜಿತ್ನಾ ಟೈಮ್ ಬಾಪ್ ಕೋ ಯಾದ್ ಕರೆಂಗೆ ಉಸ್ಸೆ ಹಿ ಪಾವನ್ ಬನೆಂಗೆ. ಎಷ್ಟು ಸಮಯ ತಂದೆಯನ್ನ ನೆನಪನ್ನ ಮಾಡ್ತೀವಿ, ಬಾಬಾ ಹೇಳ್ತಾರೆ ಅಷ್ಟು ಮಕ್ಕಳೇ ಪಾವನರಾಗ್ತಾ ಹೋಗ್ತೀರಾ. ಜಮಾ ಅವ್ರ ನಾಕ ಬಿ ಪೋತಾ ಮೇಲ್ ರಕ್ನಾ ಹೇ. ಜಮಾ ಮತ್ತು ಬರ್ದಿಲ್ಲ ಇದರ ಪೋತಾ ಮೇಲನ್ನ ಇಡಿ ಅಂತ ಹೇಳ್ತಾ ಇದ್ದಾರೆ. ಡೈರಿ ತೋ ಸಬ್ಕೆ ಪಾಕೆಟ್ ಮೇ ರೆಹತೆ ಹಿ ಹೇ. ಡೈರಿ ಅಂತೂ ಯಾವುದ್ರಲ್ಲಿ ಚಾರ್ಟ್ ಬರಿತೀವಿ ಹೇಳಿ? ಡೈರಿಯಲ್ಲಿ ಬರಿತೀವಿ ಅಂತ ಹೇಳಿದಾಗ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರ ಜೇಬಲ್ಲಿ ಪರ್ಸಲ್ಲಿ ಚಿಕ್ಕ ಬುಕ್ ಅಂತೂ ಇದ್ದೇ ಇರುತ್ತೆ. ಜೋ ಬಿ ವ್ಯಾಪಾರ ವಾಲೆ ಹೋತೆ ಹೇ ಉನ್ಹೋಂಕಿ ಹಿ ಅದ್ಕಿ ಡೈರಿ. ಯಾರು ವ್ಯಾಪಾರಿಗಳಿರ್ತಾರೆ ಬೆಳಗಿಂದ ರಾತ್ರಿವರೆಗೂ ಎಷ್ಟು ಲಾಭ ಎಷ್ಟು ನಷ್ಟ, ಎಷ್ಟು ಲಾಭ ಬಂತೋ ಏನೂ ಬರಲಿಲ್ವಾ, ಏನು ಮಾಡ್ತಾರೆ ಡೈಲಿ ಬರಿತಾ ಹೋಗ್ತಾರೆ. ಅದು ಅದ್ದಿನ ಡೈರಿ. ತುಮಾರಿ ಹೇ ಬೇಹದ್ ಕಿ ಡೈರಿ. ತೋ ತುಮ್ಕೋ ಅಪ್ನಾ ಚಾರ್ಟ್ ನೋಟ್ ಕರ್ನಾ ಹೇ. ನಾವು ಮಕ್ಕಳೇನು ಮಾಡಬೇಕು ಅಂತಿದ್ದಾರೆ ಬಾಬಾ? ಚಾರ್ಟನ್ನ ನೋಟ್ ಮಾಡ್ಕೊಳ್ತಾ ಹೋಗಬೇಕು. बाप का फरमान है, धंधा आदि सब कुछ करो परंतु कुछ समय निकाल मेरे को याद करो. ಎಲ್ಲ ಬಿಟ್ಬಿಟ್ಟು ಇಲ್ಲೇ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಿಲ್ಲ ಬಾಬಾ. ಕೆಲಸ ಕಾರ್ಯವನ್ನ ಮಾಡ್ತಾ, ಕಾರ್ಯ ವ್ಯವಹಾರವನ್ನ ಮಾಡ್ತಾ ಬಾಬಾ ಹೇಳೋದು, ಮಕ್ಕಳೇ ಸಮಯವನ್ನ ತೆಗೆದು ಬಾಬೂರನ್ನ ನೆನಪನ್ನ ಮಾಡಬೇಕು. ಅಪ್ನೆ ಪೋತಾ ಮೇಲ್ ಕೋ ದೇಖ್ ಫಾಯ್ದಾ ಬಡಾತೆ ಜಾವೋ. ತನ್ನ ಪೋತಾ ಮೇಲನ್ನ ಚೆಕ್ ಮಾಡ್ಕೊಳ್ತಾ ಲಾಭ ಎಷ್ಟೋ ನಷ್ಟ ಎಷ್ಟೋ ಇದನ್ನ ಮಾಡ್ತಾ ಹೋಗ್ಬೇಕು. ಘಾಟ ನಾ ಡಾಲೋ. ಮೋಸ ಹೋಗಬೇಡಿ ಮಕ್ಕಳೇ. ತುಮಾರಿ ಯುದ್ಧ ತೋ ಏನ ಸೆಕೆಂಡ್ ಮೇ ಫಾಯ್ದಾ ಸೆಕೆಂಡ್ ಮೇ ಘಾಟ ಜಟ್ ಮಾಲೂಮ್ ಪಡ್ತಾ ಹೇ. ಸೆಕೆಂಡಿನಲ್ಲಿ ಲಾಭ ಸೆಕೆಂಡಿನಲ್ಲಿ ನಷ್ಟ ತಕ್ಷಣ ಗೊತ್ತಾಗತ್ತೆ. ಅಮ್ನೆ ಫಾಯ್ದಾ ಕಿಯಾ ಯಾ ಘಾಟ. ಲಾಭ ಎಷ್ಟು ಪಡ್ಕೊಂಡ್ವಿ, ನಷ್ಟ ಎಷ್ಟು ಆಯ್ತು ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ತುಮ್ ವ್ಯಾಪಾರಿ ಹೋನಾ. ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾರು? ಬಾಬಾ ಆಗಿದ್ದಾರೆ. ನಾವು ಕೂಡ ಒಂದು ರೀತಿಯಲ್ಲಿ ವ್ಯಾಪಾರಗಾರರು. ಕೋಯಿ ವಿರ್ಲಾ ಯ ವ್ಯಾಪಾರ ಕರೆ. ಸ್ಮೃತಿ ಸೇ ಹೇ ಫಾಯ್ದಾ ವಿಸ್ಮೃತಿ ಸೇ ಹೇ ಘಾಟ. ಸ್ಮೃತಿಯಲ್ಲಿದ್ದಾಗ ಲಾಭ ಅಂದರೆ ಲಾಭವಾಗತ್ತೆ, ವಿಸ್ಮೃತಿಯಲ್ಲಿ ಬಂದಾಗ ನಷ್ಟ ಅಂದರೆ ನಷ್ಟವಾಗತ್ತೆ. ಯ ಅಪ್ನಿ ಜಾಂಚ್ ಕರ್ನಿ ಹೇ.
जिनको ऊंच पद पाना है उनको तो ओन रहता है, देखे हम कितना समय ವಿಸ್ಮೃತಿ ಮೇ ರಹೆ. ತನ್ನನ್ನ ತಾನು ಬಾಬಾ ಹೇಳ್ತಾ ಇದ್ದಾರೆ, ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ಯಾವುದರಿಂದ ಶ್ರೇಷ್ಠವಾದ ಪದವಿಯನ್ನ ಪಡ್ಕೊಳ್ತೀರಾ ಅದರಲ್ಲಂತೂ ಬರಬೇಕಾಗಿದೆ ನೋಡ್ಲಾಗತ್ತೆ. ನಾವು ಎಷ್ಟು ಸಮಯ ವಿಸ್ಮೃತಿಯಲ್ಲಿ ಇದ್ವಿ ನೋಡಿ. ಇವತ್ತು ಬಾಬಾ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಮಧ್ಯದಲ್ಲಿ ಅರ್ಧ ಗಂಟೆ 1 ಗಂಟೆ ಬಾಬುರನ್ನ ಸ್ಮೃತಿಯನ್ನ ತರಿಸಿ ಬಾಬುರನ್ನ ವಿಶೇಷವಾಗಿ ಬಾಬಾ ನನ್ನ ಮನೆಗೆ ಬಾ, ನಾನು ಸನ್ಮುಖದಲ್ಲಿ ಬರೋದಕ್ಕಾಗ್ತಾ ಇಲ್ಲ, ಬಾಬುರನ್ನ ಅಮೃತ ವೇಳೆಯಿಂದನೇ ಆಹ್ವಾನ ಮಾಡಿದ್ರೆ ಗಂಟೆಗೊಂದು ಸರಿ ಬಾಬುರ ಸ್ಮೃತಿಯಲ್ಲಿ ತಂದ್ಕೊಳ್ಳಿ, ಆಹ್ವಾನ ಮಾಡ್ತಾ ಹೋಗಿ. ಎಲ್ಲಿದ್ದೀರಾ, ಯಾವ ಸ್ಥಾನದಲ್ಲಿದ್ದೀರಾ, ಸನ್ಮುಖದಲ್ಲೇ ಮಿಲನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಶೇಷ ಅನುಭೂತಿಯನ್ನ ಮಾಡ್ಬೋದು. ಯಾವಾಗ ಬಾಬುರನ್ನ ನಾವಿರುವಂಥ ಸ್ಥಾನಗಳಿಗೆ, ಮನೆಗೆ, ಸೆಂಟರಿಗೆ ಆಹ್ವಾನ ಮಾಡ್ತೀರಾ ಅಂತ ಹೇಳಿದಾಗ ಒಂದು ರಕ್ಷಾ ಕವಚ ಅನ್ನೋದು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ಹೇಗೆ ಮಳೆ ಬಂತು ಅಂತ ಹೇಳಿದ್ರೆ ಛತ್ರಿಯನ್ನ ಹಿಡಿತೀವಿ, ಬಾಬಾ ಛತ್ರ ಛಾಯೆಯಾಗಿ ನಮ್ಮ ಎಲ್ಲ ಸುಖ ದುಃಖ ನೋವು ನಲಿವು ಎಲ್ಲ ಇದರಲ್ಲೂ ಕೂಡ ಜೊತೆ ಕೊಡ್ತಾ ಹೋಗ್ತಾರೆ. ಏತೋ ತುಮ್ ಬಚ್ಚೆ ಜಾನ್ತೆ ವೋ ಹಮ್ ಸಬ್ ಆತ್ಮಾओं का बाप पतित पावन है, हम असुल आत्माएं है, अपने घर से यहाँ आए हैं, यह ಶರೀರ್ ಲೇಕರ್ ಪಾಠ ಬಜಾತೆ ಹೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ, ನಾವೆಲ್ಲ ಆತ್ಮಗಳ ತಂದೆ ಯಾರಾಗಿದ್ದಾರೆ? ಪತಿತ ಪಾವನ ಪರಮಾತ್ಮ ಆಗಿದ್ದಾರೆ. ನಾವು ನಿಜವಾಗಿ ಆತ್ಮಗಳಾಗಿದ್ದೀವಿ, ನಮ್ಮ ಮನೆಯಿಂದ ಇಲ್ಲಿ ಬಂದಿದ್ದೀವಿ, ಆ ಶರೀರವನ್ನ ತಗೊಂಡು ಪಾತ್ರದ ಅಭಿನಯ ಮಾಡ್ತಾ ಇದ್ದೀವಿ. ಹೇಳ್ತಾರೆ ಏನಾದ್ರು ಸ್ವಲ್ಪ ಕಷ್ಟ ಬಂತು ಅಂದರೆ ಏ ಭಗವಂತ ಕಾಪಾಡಪ್ಪ ಅಂತ ಹೇಳ್ತೀವಿ. ಅಲ್ಲಿದೆ ನನ್ನ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಪಾತ್ರದ ಅಭಿನಯವನ್ನ ಮಾಡುವುದಕ್ಕೆ ನಾನು ಆತ್ಮ ಕೇವಲ ಪಾತ್ರಧಾರಿಯಾಗಿದ್ದೀನಿ. ಶರೀರ್ ವಿನಾಶಿ ಹೇ, ಆತ್ಮ ಅವಿನಾಶಿ ಹೇ, ಸಂಸ್ಕಾರ ಭಿ ಆತ್ಮ ಮೇ ರೆಹತೆ ಹೇ. ಶರೀರ ಅಂತೂ ವಿನಾಶಿಯಾಗಿದೆ, ಆದರೆ ಅದರ ಒಳಗಡೆ ಇರುವಂತಹ ಆತ್ಮ ಅವಿನಾಶಿಯಾಗಿದೆ. ಸಂಸ್ಕಾರ ಅನ್ನೋದು ಕೂಡ ಆತ್ಮನಲ್ಲೇ ಇರುತ್ತೆ. ಬಾಬಾ ಪೂಜ್ತೆ ಹೇ, ಏ ಆತ್ಮ याद करो इस जन्म के छोटेपन में कोई उल्टा काम तो नहीं किया है. ಏ ಆತ್ಮ ನೆನಪನ್ನ ಮಾಡು, ಈ ಜನ್ಮದಲ್ಲಿ ಬಾಲ್ಯತನದಲ್ಲಿ ಯಾವುದೇ ರೀತಿಯಾದ ಉಲ್ಟಾ ಕರ್ಮವನ್ನ ಮಾಡಲಿಲ್ಲ ತಾನೆ. ಯಾದ್ ಕರೋ, ಬಾಬಾ ಏನು ಹೇಳ್ತಾ ಇದ್ದಾರೆ, ನೆನಪನ್ನ ಮಾಡಿ ಮಕ್ಕಳೇ. 3-4 ವರ್ಷ ಸೇ ಲೇಕರ್ ಯಾದ್ ತೋ ರಹತಿ ಹಿ ಹೇ. ಈ ಜನ್ಮದ್ದು 3 ವರ್ಷ 4 ವರ್ಷ ಯಾವಾಗ ಬುದ್ಧಿ ಬಂತೋ ಆಗ್ಲಿಂತ ಅಂತೂ ಫುಲ್ ನೆನಪಿಲ್ಲ ಅಂದ್ರು ಸ್ವಲ್ಪನಾದ್ರೂ ಬಾಬಾ ಕೇಳ್ತಾ ಇದ್ದಾರೆ, ನೆನಪಿದೆ ಅಲ್ವಾ ಮಕ್ಕಳೇ? हमने छोटेपन में कैसे बिताया, क्या क्या किया है, कोई भी बात दिल अंदर काती तो नहीं है. ನಾವು ಚಿಕ್ಕವರಿದ್ದಾಗ ಎಲ್ಲೆಲ್ಲಿದ್ವಿ, ಏನೇನು ಮಾಡ್ತಾ ಇದ್ವಿ, ಆ ಬಾಲ್ಯತನದ ಸ್ಮೃತಿ ಅಂತೂ ನೆನಪಿಗೆ ಬರುತ್ತಲ್ವಾ ಮಕ್ಕಳೇ? ಏನೇನು ಸಿಕ್ಕಿತ್ತು ನಮಗೆ, ಆ ಮನ್ಸಂತೂ ತಿನ್ನೋದಿಲ್ಲ ತಾನೆ. ಯಾವುದೇ ಮಾತಿನಲ್ಲಿ ಬಾಬಾ ಕೇಳ್ತಾ ಇದ್ದಾರೆ, ದಿಲ್ ಅಂದರ್ ಕಾತಿ ತೋ ನೈ ಹೇ, ಆ ಹೃದಯ ಒಳಗಡೆ ತಿನ್ನೋದಿಲ್ಲ ತಾನೆ. ಯಾದ್ ಕರೋ, ಬಾಬಾ ಬರ್ತಾ ಇದ್ದಾರೆ. ಬಾಬಾ ಮತ್ತೆ ಮುರುಳಿಯಲ್ಲಿ ಬಚ್ಚೆ ಮೇರೆ ಕೋ ಯಾದ್ ಕರೋ, ಸ್ಮೃತಿಯನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸತ್ಯುಗ್ ಮೇ ಪಾಪ್ ಕರ್ಮ ಓತೆ ಹಿ ನಹಿ ತೋ ಪೂಜ್ನೆ ಕಿ ಬಾತ್ ನಹಿ ರಹತಿ. ಸತ್ಯುಗದಲ್ಲಿ ಯಾವುದೇ ಪಾಪ ಕರ್ಮ ಇರೋದಿಲ್ಲ ಅಂತ ಹೇಳಿದಾಗ ಕೇಳುವಂತ ಮಾತನ್ನೋದು ಇರೋದೇ ಇಲ್ಲ. ಏತೋ ಪಾಪ್ ಓತೆ ಹಿ ಹೇ, ಇಲ್ಲಂತೂ ಪಾಪ ಕರ್ಮಗಳು ಆಗ್ತಾ ಹೋಗತ್ತೆ. ಮನುಷ್ಯ ಜಿಸ್ಕೋ ಪುಣ್ಯ ಕಾ ಕಾಮ್ ಸಮಜ್ತೆ ಹೇ ವೋ ಭಿ ಪಾಪ್
ಈ ಹೇ. ಮನುಷ್ಯರಿವತ್ತು ಸಮಾಜ ಸೇವೆಯನ್ನ ಮಾಡ್ತಾರೆ, ದಾನ ಪುಣ್ಯವನ್ನ ಮಾಡ್ತಾರೆ. ಅವ್ರು ತಿಳ್ಕೊಳ್ತಾರೆ ನಾವು ಪುಣ್ಯ ಕಾರ್ಯವನ್ನ ಮಾಡ್ತಾ ಇದ್ದೀವಿ, ಪುಣ್ಯ ಕರ್ಮವನ್ನ ಮಾಡ್ತಾ ಇದ್ದೀವಿ. ಆದರೆ ಅದು ಕೂಡ ಪಾಪ ಕರ್ಮ ಅನ್ನೋದು ಮನುಷ್ಯರಿಗೆ ಬಾಬಾ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಪಾಪಾತ್ಮಗಳಿಗೆ ದಾನ ಮಾಡ್ತೀವಿ ಅಂತ ಹೇಳಿದಾಗ ಪಾಪಾತ್ಮಗಳ ಜೊತೆಯಲ್ಲಿ ನಮ್ಮ ಲೇನ್ದೇನ್ ಅನ್ನೋದು ಬೆಳೀತಾ ಹೋಗತ್ತೆ. ಯ ಏಹಿ ಪಾಪಾತ್ಮಾओं की दुनिया तुम्हारी लेन देन भी है ಪಾಪಾತ್ಮಾओं से. ಇದು ಎಂತಹ ಪ್ರಪಂಚ ಅಂತ ಹೇಳ್ತಿದ್ದಾರೆ. ಪಾಪಾತ್ಮಗಳ ಪ್ರಪಂಚವಾಗಿದೆ. ಲೆಕ್ಕಾಚಾರನೂ ಕೂಡ ಯಾರ ಜೊತೆಯಲ್ಲಿದೆ ಅಂತಿದ್ದಾರೆ ಬಾಬಾ? ಪಾಪಾತ್ಮಗಳ ಜೊತೆಯಲ್ಲೇ. ಪುಣ್ಯ ಆತ್ಮ ಯ ಏಹಿ ನಹಿ. ಒಬ್ರೂ ಕೂಡ ಪುಣ್ಯಾತ್ಮರು ಈ ಕಲಿಯುಗ ಪ್ರಪಂಚದಲ್ಲಿ ಬಾಬಾ ಹೇಳ್ತಾರೆ ಇಲ್ಲ. ಪುಣ್ಯ ಆತ್ಮಾओं की दुनिया में फिर एक भी ಪಾಪಾತ್ಮ ನಹಿ. ಪುಣ್ಯ ಆತ್ಮಗಳ ಪ್ರಪಂಚದಲ್ಲಿ ಒಬ್ರೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ? ಪಾಪಾತ್ಮಗಳಿಲ್ಲ ಮಕ್ಕಳೇ. ಪಾಪಾತ್ಮಾओं की दुनिया में एक भी पुण्य ಆತ್ಮ ನಹಿ ಓ ಸಕ್ತಿ. ಪಾಪಾತ್ಮಗಳ ಪ್ರಪಂಚದಲ್ಲಿ ಒಬ್ಬರೂ ಕೂಡ ಪುಣ್ಯಾತ್ಮರು ಇಲ್ವೇ ಇಲ್ಲ. ಜಿನ್ ಗುರುओं के चरणों में गिरते हैं वो भी कोई पुण्य ಆತ್ಮ ನಹಿ ಹೇ. ಯಾರ ಗುರುಗಳ ಚರಣದಲ್ಲಿ ಬೀಳ್ತಾರೆ ಅಲ್ಲಿ ಒಬ್ರೂ ಕೂಡ ಬಾಬಾ ಹೇಳೋದು ಪುಣ್ಯಾತ್ಮರು ಇಲ್ಲ ಮಕ್ಕಳೇ. ಯತೋ ಏಹಿ ಕಲಿಯುಗ್ ಸೋ ಬಿ ತಮೋ ಪ್ರಧಾನ್. ಇದಂತೂ ಕಲಿಯುಗ. ಸೊ ಎಂತಹ ಪ್ರಪಂಚ ಅಂತ ಹೇಳ್ತಿದ್ದಾರೆ ಬಾಬಾ? ತಮೋ ಪ್ರಧಾನವಾದಂತಹ ಪ್ರಪಂಚವಾಗಿದೆ. ತೋ ಇಸ್ಮೆ ಕೋಯಿ ಪುಣ್ಯ ಆತ್ಮ ಓನಾ ಹಿ ಅಸಂಭವ್ ಹೇ. ಇಲ್ಲಿ ಒಬ್ರೂ ಕೂಡ ಪುಣ್ಯ ಆತ್ಮರಿರೋದು ಬಹಳ असंभववाಗಿದೆ. पुण्य आत्मा बनने लिए ही बाप को बुलाते हैं कि आकर हमको पावन आत्मा बनावो. ಪುಣ್ಯ ಆತ್ಮರಾಗುವುದಕ್ಕೆ ಏನ್ ಮಾಡಿದ್ವಿ? ತಂದೆಯನ್ನ ಕರಿತಾ ಬಂದ್ವಿ, ನೀವು ಬಂದು ನಮ್ಮನ್ನ ಪಾವನ ಆತ್ಮರನ್ನಾಗಿ ಮಾಡಿ ಅಂತ. ऐसे नहीं कोई बहुत दान पुण्य आदि करते हैं, धर्मशाला आदि बनाते हैं तो वह कोई पुण्य ಆತ್ಮ ಹೇ. ಯಾರು ಬಹಳ ದಾನ ಪುಣ್ಯವನ್ನ ಮಾಡ್ತಾರೆ, ಹಾಸ್ಪಿಟಲ್ ಅನ್ನ ಕಟ್ಟಿಸ್ತಾರೆ, ಉಚಿತವಾಗಿ ಎಜುಕೇಶನ್ ಅನ್ನ ಕೊಡಿಸ್ತಾರೆ, ಧರ್ಮಶಾಲೆಯನ್ನ ಮಾಡ್ತಾರೆ, ಅವರು ಪುಣ್ಯಾತ್ಮರು ಅಂತ ಅಲ್ಲ. नहीं शादियों आदि के लिए आल आदि बनाते हैं, ये कोई पुण्य तोड़े ही है. ಈಗ ಮದುವೆ ಆಗೋದಕ್ಕೋಸ್ಕರ ಛತ್ರಗಳನ್ನ ಕಟ್ಟಿಸ್ತಾರೆ, ಮತ್ತೊಂದನ್ನ ಕಟ್ಟಿಸ್ತಾರೆ. ಇದ್ಯಾವುದೂ ಕೂಡ ಬಾಬಾ ಕ್ಲಿಯರ್ ಮಾಡ್ತಾ ಇದ್ದಾರೆ ಪುಣ್ಯದ ಕಾರ್ಯವಲ್ಲ ಮಕ್ಕಳೇ. ये समझने की बातें है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ. यह है रावण राज्य ಪಾಪಾತ್ಮಾओं की आसुरी दुनिया. ಇದು ಪಾಪಾತ್ಮಗಳ ಆಸುರಿಯಾದ ಪ್ರಪಂಚವಾಗಿದೆ. ಇನ್ ಬಾತೋं को सिवाय तुम्हारे और कोई नहीं जानते. ಈ ಮಾತುಗಳು ನಾವು ಮಕ್ಕಳ ವಿನಃ ಬೇರೆ ಯಾರು ಕೂಡ ಬಾಬಾ ಹೇಳ್ತಾ ಇದ್ದಾರೆ ತಿಳ್ಕೊಂಡಿಲ್ಲ. ರಾವಣ ಬಲ್ ಹೇ ಪರಂತು ಉನ್ಕೋ ಪಹಚಾನ್ತೆ ತೋಡೆ ಈ ಹೇ. ರಾವಣ ಬಲೆ ಇದ್ದಾರೆ, ಆದ್ರೆ ಅವರನ್ನ ಯಥಾರ್ಥವಾದಂತ ರೀತಿಯಲ್ಲಿ ಯಾರೂ ತಿಳ್ಕೊಂಡಿಲ್ಲ. ಶಿವ ಕಾ ಚಿತ್ರ ಭಿ ಹೇ ಪರಂತು ಪಹಚಾನ್ತೆ ನಹಿ ಹೇ. ಶಿವನ ಚಿತ್ರ ಬಲೆ ಇದೆ, ಆದ್ರೆ ಅವರನ್ನ ಯಾರು ಕೂಡ ಗುರ್ತಿಸೋದಿಲ್ಲ. ಬಡೆ ಬಡೆ ಶಿವಲಿಂಗಾದಿ ಬನಾತೆ ಹೇ ಫಿರ್ ಭಿ ಕಹ ದೇತೆ ನಾಮ್ ರೂಪ್ ಸೆ ನ್ಯಾರಾ ಹೇ. ದೊಡ್ಡ ದೊಡ್ಡ ಶಿವಲಿಂಗವನ್ನ ಬಾಬಾ ಹೇಳ್ತಾ ಇದ್ದಾರೆ ಕಟ್ಟುತ್ತಾ ಹೋಗ್ತಾರೆ. ಪರಮಾತ್ಮನನ್ನ ಇನ್ನೊಂದು ಕಡೆ ಏನ್ ಹೇಳ್ತಾರೆ? ಪರಮಾತ್ಮ ನಾಮ ರೂಪದಿಂದ ಭಿನ್ನರಾಗಿದ್ದಾರೆ ಅಂತ. सर्वव्यापी है इसीलिए बाप कहा है यदा यदाई भारत में ही शुभाबा की ग्लानी होती है. ಸರ್ವವ್ಯಾಪಿ ಅಂತ ಹೇಳ್ತಾರೆ, ಆ ಕಾರಣ ತಂದೆ ಹೇಳ್ತಾರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿ ಭವತಿ ಭಾರತ. ಶುಭಾಬೂರ ನಿಂದನೆಯನ್ನ ಮಾಡ್ತಾ ಹೋಗ್ತಾರೆ. ಜೋ ಬಾಪ್ ತುಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೇ
तुम मनुष्य मत पर चल उनकी कितनी ग्लानी करते वो. ಯಾವ ತಂದೆ ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ, ಮನುಷ್ಯ ಮತದಂತೆ ನಡೆದು ಎಷ್ಟೊಂದು ನಿಂದನೆಯನ್ನ ಮಾಡ್ತಾ ಹೋಗ್ತೀವಿ. ಮನುಷ್ಯ ಮತ್ और ईश्वरीय मत का किताब भी है ना. ಮನುಷ್ಯ ಮತ ಮತ್ತು ಈಶ್ವರಿಯ ಮತದ್ದು ಬುಕ್ ಇದೆ ಅಲ್ವಾ ಮಕ್ಕಳೇ. ये तो तुम ही जानते वो और समझाते वो, हम ಶ್ರೀಮತ್ ಪರ್ ದೇವತಾ ಬಂತೆ ಹೇ. ಈ ಮಾತನ್ನ ನಾವು ಮಕ್ಕಳೇ ತಿಳ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಶ್ರೀಮತ ಕೊಡೋದು, ಶ್ರೀಮತದಿಂದ ದೇವತೆಗಳಾಗ್ತೀವಿ. ರಾವಣ್ ಮತ್ ಪರ್ ಫಿರ್ ಆಸುರಿ ಮನುಷ್ಯ ಬನ್ ಜಾತೆ ಹೇ. ರಾವಣನ ಮತದ ಅನುಸಾರ ನಡೀತಾ ಹೋಗಿ ಏನ್ ಹೇಳ್ತಿದ್ದಾರೆ ಬಾಬಾ, ಆಸುರಿ ಮನುಷ್ಯರಾಗ್ತೀರಾ ಮಕ್ಕಳೇ. ಮನುಷ್ಯ ಮತ್ ಕೋ ಆಸುರಿ ಮತ್ ಕಹಾ ಜಾಯೇಗಾ. ಮನುಷ್ಯ ಮತವನ್ನ ಆಸುರಿ ಮತ ಅಂತ ಹೇಳಲಾಗತ್ತೆ. ಆಸುರಿ ಕರ್ತವ್ಯ ಹಿ ಕರ್ತೆ रहते हैं. ಆಸುರಿ ಕರ್ತವ್ಯ ಅಂತ ಹೇಳ್ತಾ ಹೋಗ್ತಾರೆ. ಮೂಲ ಬಾತ್ ಈಶ್ವರ್ ಕೋ ಸರ್ವವ್ಯಾಪಿ ಕಹಾ ದೇತೆ. ಮುಖ್ಯವಾದಂತ ಮಾತು, ಈಶ್ವರ ಸರ್ವ ವ್ಯಾಪಕರಾಗಿದ್ದಾರೆ, ಎಲ್ಲಾ ಕಡೆ ಈಶ್ವರ ಇದರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಕಚ್ ಅವತಾರ್ ಮಚ್ ಅವತಾರ್ ತೋ ಕಿತ್ನೆ ಆಸುರಿ ಚೀಚಿ ಬನ್ ಗಯೇ ಹೇ. ಬಾಬಾ ಹೇಳ್ತಾ ಇದ್ದಾರೆ 24 ಅವತಾರಗಳು ಅಂತ ಹೇಳ್ತಾರೆ. ಮೀನಿನ ಅವತಾರ, ಕುರುಮ ಅವತಾರ, ಏನೆಲ್ಲ ಹೇಳ್ತಾರೆ ನೋಡಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬೋರು. ತುಮಾರಿ ಆತ್ಮ ಕಚ್ ಮಚ್ ಅವತಾರ್ ನಹಿ ಲೇತಿ. ನಾವು ಆತ್ಮಗಳು, ಬಾಬಾ ಹೇಳ್ತಾ ಇದ್ದಾರೆ, ಕಚ್ ಮಚ್ ಅವತಾರವನ್ನ ಅಂದ್ರೆ ಕುರುಮ ಅವತಾರ, ಮೀನಿನ ಅವತಾರ ಇದ್ಯಾವುದನ್ನೂ ಕೂಡ ಪಡ್ಕೊಳೋದಿಲ್ಲ. ಮನುಷ್ಯ ತನ್ಮೇ ಹಿ ಆತಿ ಹೇ. ಆತ್ಮ ಮನುಷ್ಯನ ಶರೀರದಲ್ಲೇ ಬರುತ್ತೆ. ಅಭಿ ತುಮ್ ಸಮಜ್ತೆ ವೋ ಹಮ್ ಕೋಯಿ ಕಚ್ ಮಚ್ ತೋಡೆ ಹಿ ಬಂತೆ ಹೇ. ಮೀನು ಮೊಸಳೆ, ಬಾಬಾ ಹೇಳ್ತಾ ಇದ್ದಾರೆ ಇದೆಲ್ಲ ಆಗ್ತೀವ ಮಕ್ಕಳೇ? ಖಂಡಿತ ಇಲ್ಲ. 84 लाख ಯೋನಿ ತೋಡೆ ಹಿ ಲೇತೆ ಹೇ. 84 ಲಕ್ಷ ಯೋನಿಯಗಳಲ್ಲಿ ಬರುವುದಕ್ಕೆ ಸಾಧ್ಯನಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅಭಿ ತುಮ್ಕೋ ಬಾಪ್ ಕಿ ಶ್ರೀಮತ್ ಮಿಲ್ತಿ ಹೇ. ಹೇಳಿ, ನಮ್ಗೇನ್ ಸಿಗ್ತಾ ಇದೆ? ತಂದೆ ನಾವು ಮಕ್ಕಳಿಗೆ ಶ್ರೀಮತವನ್ನ ಕೊಡ್ತಾ ಇದ್ದಾರೆ. ಬಚ್ಚೆ ತುಮ್ 84 ಜನ್ಮ ಲೇತೇವೋ. ತಂದೆ ಹೇಳ್ತಾರೆ, ಮಕ್ಕಳೇ ತಾವು 84 ಜನ್ಮವನ್ನ ಪಡ್ಕೊಳ್ತೀರಾ. 84 और 84 लाख का क्या परसेंटेज कहेंगे? 84 ಅಥವಾ 84 ಲಕ್ಷ ಅಂತ ಪರ್ಸೆಂಟೇಜ್ ಏನು ಕೇಳ್ತೀರಾ ಮಕ್ಕಳೇ? झूठ तो फिर पूरा झूठ सच की रति नहीं. ಸುಳ್ಳಂದ್ರೆ ಸುಳ್ಳು ಮಕ್ಕಳೇ, ಸತ್ಯದ್ದು 1% ಕೂಡ ಇಲ್ಲ. ಇನ್ಕಾ ಬಿ ಅರ್ಥ ಸಮಜ್ನಾ ಚಾಹಿಯೇ. ಇದರ ಅರ್ಥವನ್ನು ಕೂಡ ಬಾಬಾ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಬೇಕು. ಭಾರತ್ ಕಾ ಹಾಲ್ ದೇಖೋ ಕ್ಯಾ ಹೇ. ಭಾರತದ ಗತಿ ನೋಡಿ ಮಕ್ಕಳೇ ಏನಾಗಿದೆ. ಭಾರತ್ ಸಚ್ಚಾ ಖಂಡ ತಾ ಜಿಸ್ಕೋ ಎವೆನ್ ಹಿ ಕಹಾ ಜಾತಾ ತಾ. ಇದೇ ಭಾರತ ಒಂದಾನೊಂದು ಕಾಲದಲ್ಲಿ ಸತ್ಯ ಖಂಡವಾಗಿತ್ತು. ಏನಾಗಿತ್ತು? ಸತ್ಯ ಖಂಡವಾಗಿತ್ತು. ಯಾವುದನ್ನ ಸ್ವರ್ಗ, ಎವೆನ್, ಪ್ಯಾರಡೈಸ್ ಅಂತ ಹೇಳಲಾಗಿತ್ತು. ಆದಾ ಕಲ್ಪು ಹೇ ರಾಮ್ ರಾಜ್ಯ, ಆದಾ ಕಲ್ಪು ಹೇ ರಾವಣ್ ರಾಜ್ಯ. ರಾವಣ್ ರಾಜ್ಯ ಕೋ ಆಸುರಿ ಸಂಪ್ರದಾಯ ಕಹೆಂಗೆ. ಅರ್ಧ ಕಲ್ಪ ರಾಮ ರಾಜ್ಯ, ಅರ್ಧ ಕಲ್ಪ ರಾವಣನ ರಾಜ್ಯ. ರಾವಣನ ರಾಜ್ಯವನ್ನ ಆಸುರಿ ಸಂಪ್ರದಾಯ ಅಂತ ಬಾಬಾ ಹೇಳ್ತಾರೆ, ಹೇಳಲಾಗತ್ತೆ ಮಕ್ಕಳೇ. ಕಿತ್ನಾ ಕಡಾ ಅಕ್ಷರ ಹೇ. ಎಷ್ಟು ಕಠಿಣವಾದ अक्षरवाಗಿದೆ. आधा कल्प देवताओं का राज्य चलता है. बाप ने समझाया है, लक्ष्मी नारायण दी फर्स्ट, दी सेकेंड, दी थर्ड कहा जाता है. ತಂದೆ ತಿಳಿಸ್ತಾರೆ, ಮಕ್ಕಳೇ ಲಕ್ಷ್ಮೀ ನಾರಾಯಣದ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳಲಾಗತ್ತೆ. ಜೈಸೆ
एडवर्ड फर्स्ट सेಕೆಂಡ್ ಓದ್ತಾ ಹೆನ್ನ ಹೇಗೆ ಎಡ್ವರ್ಡ್ ದಿ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನೋದು ಆಗತ್ತೆ. ಪೆಹಲಿ ಪೀಡಿ ಫಿರ್ ದೂಸರಿ ಪೀಡಿ ಏಸೆ ಚಲ್ತಿ ಹೇ, ಹೇಗೆ ಮೊದಲನೆಯ ಪೀಳಿಗೆ, ಎರಡನೆಯ ಪೀಳಿಗೆ, ಮೂರನೆಯ ಪೀಳಿಗೆ ಎನ್ನೋದು ನಡೀತಾ ಹೋಗತ್ತೆ. ತುಮಾರಾ ಬಿ ಪೆಹಲೆ ಓದ್ತಾ ಹೇ ಸೂರ್ಯವಂಶಿ ರಾಜ್ಯ ಫಿರ್ ಚಂದ್ರವಂಶಿ, ನಮ್ದು ಕೂಡ ಮೊಟ್ಟ ಮೊದಲು ಯಾವ ರಾಜ್ಯ ಇರುತ್ತೆ ಅಂತಿದ್ದಾರೆ ಬಾಬಾ, सूर्यवंशी, ನಂತರ चंद्रवंशी. बाप ने आकर ड्रामा का राज भी अच्छी रीति समझाया है. ತಂದೆ ಬಂದು ಡ್ರಾಮಾದ ರಹಸ್ಯವನ್ನ ಬಹಳ ಚೆನ್ನಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತುಮಾರೆ ಶಾಸ್ತ್ರೋ ಮೇ ಯೆ ಬಾತೆ ನಹೀ ತಿ, ಶಾಸ್ತ್ರಗಳಲ್ಲಂತೂ ಈ ಮಾತು ಯಾವುದೂ ಕೂಡ, ಬಾಬಾ ಏನ್ ಹೇಳ್ತಿದ್ದಾರೆ ಮಕ್ಕಳೇ, ಇಲ್ವೇ ಇಲ್ಲ. ಕೋಯಿ ಕೋಯಿ ಶಾಸ್ತ್ರೋ ಮೇ ತೋಡಿ ಲಕೀರೆ ಲಗಾಯಿ ಹುಯಿ ಹೇ, ಕೆಲವೊಂದು ಶಾಸ್ತ್ರಗಳಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಗೆರೆಯನ್ನ ತೋರಿಸ್ತಾರೆ. परंतु उस समय जिन्होंने पुस्तक बनाए हैं उन्होंने कुछ समझा नहीं है. ಆ ಸಮಯದಲ್ಲಿ ಯಾರು ಪುಸ್ತಕವನ್ನ ಮಾಡಿದ್ರೋ ಅವ್ರಿಗೇನು ಕೂಡ ಬಾಬಾ ಹೇಳ್ತಾ ಇದ್ದಾರೆ ಅರ್ಥನೇ ತಿಳ್ಕೊಂಡಿಲ್ಲ, ಅರ್ಥಾತ್ ಅರ್ಥವನ್ನೇ ಮಾಡ್ಕೊಂಡಿಲ್ಲ. बाबा भी जब बनारस गए थे उस समय ये दुनिया अच्छी नहीं लगती थी, वह सारी दीवारों पर लकीर बैठ लगाते थे. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಬನಾರಸ್ನಲ್ಲಿ ಹೋಗ್ತಿದ್ರು. ಆ ಸಮಯದಲ್ಲಿ ಈ ಪ್ರಪಂಚದ ಮೇಲೆ ಒಂದು ರೀತಿ ವೈರಾಗ್ಯ ಬಂದಿತ್ತು. ವ್ಯಾಪಾರ ವ್ಯವಹಾರ ಎಲ್ಲದ್ರ ಮೇಲೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ವೈರಾಗ್ಯ ಬಂತು ಮಕ್ಕಳೇ. ಗೋಡೆಗಳ ಮೇಲೆ ಬರಿತಾ ಇದ್ರು ಬ್ರಹ್ಮ ಬಾಬಾ, ಗೆರೆಯನ್ನ ಎಳಿತಾ ಇದ್ರು. ಬಾಪ್ ये सब कराते थे परंतु हम तो उस समय बच्चे थे ना. ಆ ಬಾಬಾ ಎಲ್ಲವನ್ನೂ ಕೂಡ ಅವ್ರ ಥ್ರೂ ಮಾಡಿಸ್ತಾ ಇದ್ರು. ಏಕೆಂದ್ರೆ ನಾವು ಯಾರಾಗಿದ್ದೀವಿ ಹೇಳಿ, ತಂದೆಯ ಮಕ್ಕಳಾಗಿದ್ದೀವಿ. ಪೂರಾ ಸಮಜ್ ಮೇ ನಹಿ ಆತಾ ತಾ, ಏನು ಬಿಲ್ಕುಲ್ ಅರ್ಥನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಬಸ್ ಕೋಯಿ ಹೇ ಜೋ ಹಮ್ಸೆ ಯ ಕರಾತಾ ಹೇ, ಅವ್ರಿಗೇನು ಅರ್ಥ ಆಗ್ತಿರ್ಲಿಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಯಾರೋ ನನ್ನ ಮುಖ, ಯಾವುದೋ ಒಂದು ಶಕ್ತಿ ನನ್ನ ಮುಖಾಂತರ ಮಾಡಿಸ್ತಾ ಇದೆ ಅನ್ನೋ ಒಂದು ಮಾತನ್ನ ತಿಳ್ಕೊಳ್ತಾ ಇದ್ರು. ವಿನಾಶ್ देखा तो अंदर में खुशी भी थी, रात को सोते थे तो भी जैसे उड़ते रहते थे परंतु ಕುಚ್ ಸಮಜ್ ಮೇ ನಹಿ ಆತಾ ತಾ. ಶುಭಾಬಾ ಬಂದಿದ್ದು 1937 ಅಲ್ಲಿ, ಬಾಬನಿಗೆ ವೈರಾಗ್ಯ ಬಂದಿದ್ದು 1932 ಅಲ್ಲಿ. ಬನಾರಸ್ನಲ್ಲಿ ಹೋಗಿ 3 ತಿಂಗಳು ಕೂತ್ಕೊಳ್ತಾ ಇದ್ರು. ಏನ್ ಮಾಡ್ತಾ ಇದ್ದೀನಿ, ನಾನು ಏನಕ್ಕೋಸ್ಕರ ಬರ್ತಾ ಇದ್ದೀನಿ, ಬಾಬನಿಗೆ ಬಿಲ್ಕುಲ್ ಅರ್ಥ ಆಗ್ತಿರ್ಲಿಲ್ಲ. ಆದರೆ ನಶಾ ನಾರಾಯಣಿ ತರ ವಿನಾಶದ ದೃಶ್ಯವನ್ನ ನೋಡಿ ಅವರಿಗೆ ಬಹಳ ಖುಷಿ ಆಗ್ತಿತ್ತು. ರಾತ್ರಿ ಮಲಗಬೇಕಾದ್ರೂ ಕೂಡ ಅರ್ಥ ಇದ್ರು, ಆದ್ರೆ ಏನು ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಎಸೆ ಎಸೆ ಲಕೀರೆ ಕಿಂಚ್ತೆ ರೇತೇತೆ. 32 ಇಂದನೇ ವೈರಾಗ್ಯ ಬಂತು. ಬಾಬಾ ಏನ್ ಮಾಡೋದಕ್ಕೆ ಶುರು ಮಾಡಿದ್ರು, ಅವರನ್ನ ಸೆಳೆಯೋದಕ್ಕೆ ಶುರು ಮಾಡಿದ್ರು. ಕೋಯಿ ತಾಕತ್ ಹೇ ಜಿಸ್ನೆ ಪ್ರವೇಶ್ ಕಿಯಾ ಹೇ, ಯಾವುದೋ ಒಂದು ಶಕ್ತಿ ಅವರೊಳಗಡೆ ಕಾರ್ಯನಿರ್ವಹಿಸ್ತಾ ಇದೆ. ವಂಡರ್ ಕಾತೇತೆ. ಆ ಸಮಯದಲ್ಲಿ ಏನು ಗೊತ್ತಿರ್ಲಿಲ್ವಲ್ಲ, ಬಾಬನ್ಗನ್ನಿಸ್ತಿತ್ತು ಇದೇನು ಅದ್ಭುತ ಅಲ್ವಾ ಅಂತ. ಪೆಹಲೆ ತೋ ದಂಧಾ ಆದಿ ಕರ್ತೆ ತೆ, ಫಿರ್ ಕ್ಯಾ ಹುವಾ, ಕೋಯಿ ಕೋ ದೇಖ್ತೆ ತೆ ತಬ್ ಜಡ್ ಧ್ಯಾನ್ ಮೇ ಚಲೆ ಜಾತೆ ತೆ. ಮೊದಲಾದ್ರೆ ಬಿಸ್ನೆಸ್ ಮಾಡ್ತಿದ್ರು, ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರು. ಸ್ವಲ್ಪ ದಿನದ ನಂತರ ಯಾರನ್ನೇ ನೋಡ್ತಿದ್ರು ಟ್ರಾನ್ಸ್ನಲ್ಲಿ ಹೊಟ್ಟೋಗ್ಬಿಡ್ತಿದ್ರು. कहता था ये क्या होता है, जिसको देखता हूँ उनकी आंख बंद हो जाती है. ಬಾಬಾ ಯಾರನ್ನೇ ನೋಡ್ತಿದ್ರು ಅಂತ ಹೇಳಿದಾಗ ಕಣ್ಣು ಮುಚ್ಚಿಬಿಡ್ತಿದ್ರು. ಇದೇನಾಗ್ತಾ ಇದೆ ಅನ್ನೋದು ಅವರಿಗೆ ಪ್ರಾರಂಭದಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಪೂಚ್ತೆ ತೇ ಕ್ಯಾ ದೇಖಾ ತೋ कहते थे ವೈಕುಂಠ ದೇಖಾ ಕೃಷ್ಣ ದೇಖಾ. ಯಾರೇ ಬ್ರಹ್ಮ ತಂದೆ ಹತ್ರ ದೃಷ್ಟಿ ತಗೊಂಡಾಗ ನೀನೇನ್ ನೋಡ್ದೆ ಅಂತ ಹೇಳಿದಾಗ ಅವ್ರು ಹೇಳ್ತಿದ್ರು ಸ್ವರ್ಗ ನೋಡ್ದೆ, ವೈಕುಂಠವನ್ನ ನೋಡ್ದೆ, ವಿನಾಶವನ್ನ ನೋಡ್ದೆ ಅಂತ.
कृष्णनन्ना नोड़दे यह भी सब समझने की बातें हुई ना, इसीलिए सब कुछ छोड़कर बनारस चले गए समझने लिए. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತ ಮಾತಾಗಿದೆ. ಆ ಕಾರಣ ಎಲ್ಲವನ್ನ ಬಿಟ್ಟು ಬನಾರಸ್ನಲ್ಲಿ ಹೋದ್ರು ತಿಳಿಸ್ಕೊಡೋದಕ್ಕೋಸ್ಕರ. ಸಾರಾ ದಿನ್ ಬೈಟಾ ರೆಹತಾ ತಾ, ಇಡೀ ದಿನ ಕೂತ್ಕೊಂಡೇ ಇರ್ತಿದ್ರು. ಪೆನ್ಸಿಲ್ ಅವ್ರ ದಿವಾರ್ ಅವ್ರ ಕೋಯಿ ದಂಧಾ ಹಿ ನಹಿ, ಒಂದು ಪೆನ್ಸಿಲು ಒಂದು ಗೋಡೆ, ಪೆನ್ಸಿಲ್ ಅಂತ ತಗೊಂಡು ಗೋಡೆ ಮೇಲೆ ಬರೀತಿದ್ರು. ಇನ್ನೇನು ಕೂಡ ಕೆಲಸ ಇರಲಿಲ್ಲ, ವ್ಯಾಪಾರ ಇರಲಿಲ್ಲ. ಬೇಬಿ ತೇನಾ, ಆ ಟೈಮ್ನಲ್ಲಿ ಚಿಕ್ಕ ಬೇಬಿ ಆಗಿದ್ರು. ತೋ ऐसे ऐसे जब देखा तो समझा अब ये कुछ करना नहीं है. ಈ ರೀತಿ ಯಾವಾಗ ನೋಡಿದ್ರು ನಾನು ಇನ್ನೇನು ಮಾಡುವಂತ ಅವಶ್ಯಕತೆ ಇಲ್ಲ. ದಂಧಾ ಆದಿ ಚೋಡ್ನಾ ಪಡೇಗಾ, ಖುಷಿ ಥಿ ये ಗದಾಯಿ ಚೋಡ್ನಿ ಹೇ. ನೋಡಿ ಸಾಕಾರದಲ್ಲಿ ಬಾಬೋರ್ಗೆ ಏನೆಲ್ಲ ಅನುಭವ ಆಗ್ತಿತ್ತು ಅದನ್ನ ಬಾಬಾ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಪೆನ್ಸಿಲ್ ಇರ್ತಿತ್ತು, ಗೋಡೆ ಸಿಕ್ಕಿದ್ರೆ ಬರಿತಾ ಹೋಗ್ತಿದ್ರು. ನಾನೇನ್ ಬರಿತಾ ಇದ್ದೆ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ಆದ್ರೆ ಖುಷಿ ಇತ್ತು. ಅಲ್ಪ ಕಾಲದ ಪದವಿ ಹಿಂದೆ ಹೋಗಿ ಜನ್ಮ ಜನ್ಮಾಂತರದ ಭಾಗ್ಯವನ್ನ ನಾವೇಕೆ ಕಳ್ಕೊಳ್ಬೇಕು ಅನ್ನೋ ಒಂದು ರೀತಿ. ಕಾರಣ ಏನು? ಬಾಬಾ ಹೇಳ್ತಾರೆ, ರಾವಣನ ರಾಜ್ಯವಾಗಿದೆ. ರಾವಣ್ ಪರ್ ಗಧೆ ಕಾ ಶೀಶಾ ದಿಖಾತೆ ಹೆನ್ನ ತೋ ಕ್ಯಾ ಲುವಾ ಯೆ ರಾಜಾಯಿ ನಹಿ ಗಧಾಯಿ ಹೇ. ರಾವಣನ ತಲೆ ಮೇಲೆ ಏನ್ ತೋರಿಸ್ತಾರೆ? ಕತ್ತೆಯ ಮುಖವನ್ನ ತೋರಿಸ್ತಾರೆ. ಕತ್ತೆಗೆ ಎಷ್ಟೇ ಶೃಂಗಾರ ಮಾಡಿದ್ರು ಕೂಡ ಒಂದ್ ನಿಮಿಷದಲ್ಲಿ ಮರಳಲ್ಲಿ ಒದ್ದಾಡ್ಕೊಂಡು ಬರುತ್ತೆ. ಇವತ್ತಿನ ಪೊಸಿಷನ್ ಎಲ್ಲ ಬಾಬಾ ಹೇಳ್ತಾ ಇದ್ದಾರೆ ಅಲ್ಪ ಕಾಲದ್ದು ಮಕ್ಕಳೇ. ಬಾಬೋರ್ಗ ಆ ರೀತಿ ಆ ಟೈಮ್ನಲ್ಲೇ ಅನ್ನಿಸೋದಕ್ಕೆ ಶುರುವಾಯ್ತು. गधा घड़ी घड़ी मिट्टी में लतेड़ कर धोबी के कपड़े सब खराब कर देता है. ಕತೆಗೆ ಏನ್ ಗೊತ್ತು? ಅದ್ ಮಣ್ಣಲ್ಲಿ ಒರಳಾಡುತ್ತೆ. ಒರಳಾಡ್ದಾಗ ಅಗಸನ್ ಬಟ್ಟೆ ಇದ್ರೆ ಏನಾಗತ್ತೆ? ಅದ್ ಫುಲ್ಲು ಗಲೀಜಾಗ್ಬಿಡುತ್ತೆ. ಅದಕ್ಕೇನೂ ಅರ್ಥ ಆಗೋದಿಲ್ಲ. ಬಾಪ್ ಬಿ ಕೇತೆ ಹೇ ತುಮ್ ಕ್ಯಾ ಥೆ ಅಬ್ ತುಮಾರಿ ಕ್ಯಾ ಅವಸ್ಥಾ ಹೋ ಗಯಿ ಹೇ. ತಂದೆನೂ ಕೂಡ ಹೇಳ್ತಾರೆ, ನೀವೇನಾಗಿದ್ರಿ ಮಕ್ಕಳೇ, ಈಗೇನಾಗಿದ್ದೀರಾ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ये बाप ही बैठ समझाते हैं और ये दादा भी समझाते हैं. ಒಂದ್ ಕಡೆ ಶುಭಾಬ ಹೇಳ್ತಾರೆ, ಮಧ್ಯ ಮಧ್ಯದಲ್ಲಿ ಈ ಬ್ರಹ್ಮ ತಂದೆನೂ ಕೂಡ ತಿಳಿಸ್ಕೊಡ್ತಾರೆ. दोनों का चलता रहता है. ವಾರ್ತಾಲಾಪ ಕೆಲವೊಮ್ಮೆ ಶುಭಾಬ ಹೇಳ್ತಾರೆ, ಮಧ್ಯ ಮಧ್ಯದಲ್ಲಿ ಬ್ರಹ್ಮ ತಂದೆಯರ ವಾರ್ತಾಲಾಪ ನಡೀತಾ ಇರುತ್ತೆ. ಜ್ಞಾನ್ ಮೇ ಜೋ ಅಚ್ಚಿ ರೀತಿ ಸಮझाते हैं वो ತೀಕೆ ಕಹೆಂಗೆ ನಂಬರ್ ವಾರ್ ತೋ ಹೆನ್ನ. ಜ್ಞಾನದಲ್ಲಿ ಯಾರು ಚೆನ್ನಾಗಿ ತಿಳ್ಕೊಳ್ತಾರೆ, ಬುದ್ಧಿವಂತರಾಗಿದ್ದಾರೆ, ನಂಬರ್ ವಾರ್ ಅಂತೂ ಬಾಬಾ ಹೇಳ್ತಾರೆ ಇದ್ದೇ ಇದೆ ಮಕ್ಕಳೇ. ತುಮ್ ಬಚ್ಚೆ ಬಿ ಸಮझाते वो ये राजधानी स्थापना हो रही है जरूर ನಂಬರ್ ವಾರ್ ಪದ್ ಪಾಯಂಗೆ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ನಂಬರ್ ವಾರ್ ಅನುಸಾರ ಪದವಿಯನ್ನ ಪಡ್ಕೊಳ್ತೀವಿ. ಆತ್ಮ ಹಿ ಅಪ್ನಾ ಪಾರ್ಟ್ ಕಲ್ಪು ಕಲ್ಪು ಬಜಾತಿ ಹೇ. ಆತ್ಮನೇ ತನ್ನ ಒಂದು ಪಾತ್ರವನ್ನ ಕಲ್ಪ ಕಲ್ಪ ಅಭಿನಯ ಮಾಡ್ತಾ ಹೋಗುತ್ತೆ. ಸಬ್ ಏಕ್ ಸಮಾನ್ ಜ್ಞಾನ್ ನಹಿ ಉಠಾಯಂಗೆ. ಎಲ್ಲರೂ ಒಂದೇ ಸಮನಾಗಿ ಜ್ಞಾನವನ್ನ ತಿಳ್ಕೊಂಡ್ರು, ಅರ್ಥ ಮಾಡ್ಕೊಂಡ್ರು, ಧಾರಣೆಯಲ್ಲಿ ತರೋದು ನಂಬರ್ ವಾರ್ ಅಂತ ಹೇಳ್ತಿದ್ದಾರೆ ಬಾಬಾ. ये स्थापना ही वंडरफुल है, दूसरे कोई स्थापना का ज्ञान तोड़े ही देते हैं. ಈ ಸ್ಥಾಪನೆ ಅನ್ನೋದು ಬಹಳ ಅದ್ಭುತವಾಗಿದೆ, ವಂಡರ್ಫುಲ್ ಆಗಿದೆ. ಬೇರೆ ಯಾರು ಈ ರೀತಿ ಜ್ಞಾನವನ್ನ ತಿಳಿಸ್ಕೊಡೋದಿಲ್ಲ. ಸಮಜೋ ಸಿಖ್ ಧರ್ಮ ಕಿ ಸ್ಥಾಪನಾ ಹುಯಿ. ತಿಳ್ಕೊಳ್ಳಿ, ಸಿಖ್ ಧರ್ಮದ ಸ್ಥಾಪನೆ ಆಯ್ತು. ಶುದ್ಧ ಆತ್ಮಾನೇ ಪ್ರವೇಶ ಕಿಯಾ. ಕುछ समय के बाद ಸಿಖ್ ಧರ್ಮ ಕಿ ಸ್ಥಾಪನಾ ಹುಯಿ. ಬಾಬಾ ಹೇಳ್ತಾ ಇದ್ದಾರೆ, ಶುದ್ಧ ಆತ್ಮನ ಪ್ರವೇಶತೆ ಆಗತ್ತೆ ಯಾವುದೇ ಧರ್ಮ ಸ್ಥಾಪಕರ ಒಳಗಡೆ. ಅರ್ಥಾತ್ ಬಾಬಾ ಹೇಳ್ತಾ ಇದ್ದಾರೆ, ಪವಿತ್ರವಾದಂತ ಆತ್ಮ ಪ್ರವೇಶವಾಗತ್ತೆ. ನಂತರ
ಸಿಖ್ ಧರ್ಮ ಅನ್ನೋದು ಬಾಬಾ ಹೇಳ್ತಾ ಇದ್ದಾರೆ ಸ್ಥಾಪನೆ ಆಯ್ತು ಮಕ್ಕಳೇ. ಉನ್ಹೋಂಕ ಎಡ್ ಕೌನ್, ಅವರ ಮುಖ್ಯವಾದಂತ ಎಡ್ ಯಾರಾಗಿದ್ರು? ಗುರು ನಾನಕ್. ಉಸ್ನೆ ಆಕರ್ ಜಬ್ ಸಾಹೇಬ್ ಬನಾಯ. ಮೇನ್ ಗುರು ಯಾರಿದ್ರು? ಅವ್ರು ಬಂದ್ರು ಸಾಹೇಬ ಮಾಲೀಕನನ್ನ ನೆನ್ಪನ್ನ ಮಾಡಿ ಅಂತ ಹೇಳಿದ್ರು. ಪಹಲೆ ತೋ ನೈ ಆತ್ಮ ಹಿ ಹೋಂಗಿ ಕ್ಯೂಂಕಿ ಪವಿತ್ರ ಆತ್ಮ ಹೋತಿ ಹೇ. ಮೊಟ್ಟ ಮೊದಲು ಬರೋದು ಶುದ್ಧ ಆತ್ಮಗಳು, ಪವಿತ್ರ ಆತ್ಮಗಳು ಅಂತ ಹೇಳ್ತಾರೆ ಬಾಬಾ. ಹೊಸ ಆತ್ಮಗಳು. ಪವಿತ್ರಕೋ ಮಹಾನ್ ಆತ್ಮ ಕೇತೆ ಹೇ. ಯಾರು ಪವಿತ್ರರಾಗಿರ್ತಾರೆ ಅವರನ್ನ ಮಹಾನ್ ಆತ್ಮ ಅಂತ ಹೇಳಲಾಗತ್ತೆ. ಸುಪ್ರೀಂ ತೋ ಏಕ್ ಬಾಪ್ ಕೋ ಕಹಾ ಜಾತಾ ಹೇ. ಸುಪ್ರೀಂ ಅಂತ ಯಾರಿಗೆ ಹೇಳಲಾಗತ್ತೆ? ಒಬ್ಬ ತಂದೆಗೆ ಹೇಳಲಾಗತ್ತೆ. ವೋ ಬಿ ಧರ್ಮ ಸ್ಥಾಪನ್ ಕರ್ತೆ ಹೇ ತೋ ಮಹಾನ್ ಕಹೆಂಗೆ. ಅವ್ರು ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದಾಗ ಮಹಾನ್ ಅಂತ ಹೇಳಲಾಗತ್ತೆ. ಪರಂತು ನಂಬರ್ ವಾರ್ ಪೀछे पीछे आते हैं. 500 वर्ष पहले एक आत्मा आई आकर सिख धर्म स्थापन किया. ನಂಬರ್ ವಾರ್ ಹಿಂದೆ ಹಿಂದೆ ಬರ್ತಾ ಹೋಗ್ತಾರೆ. 500 ವರ್ಷದ ಮುಂಚೆ ಆ ಪವಿತ್ರ ಆತ್ಮ ಬಂತು, ಸಿಖ್ ಧರ್ಮವನ್ನ ಸ್ಥಾಪನೆ ಮಾಡ್ತು. ಉಸ್ ಸಮಯ ಗ್ರಂಥ ಕಹಾನ್ ಸೆ ಆಯೇಗಾ. ಪ್ರಾರಂಭದಲ್ಲಿ ಯಾವುದೇ ಗ್ರಂಥ ಎಲ್ಲಿಂದ ಬರುತ್ತೆ ಮಕ್ಕಳೇ? ಜರೂರ್ ಸುಖ್ಮನಿ ಜಬ್ ಸಾಹೇಬ್ ಆದಿ ಬಾದ್ ಮೇ ಬನಾಯೆ ಹೋಂಗೆ ನಾ. ಸುಖ್ಮನಿ ಜಬ್ ಸಾಹೇಬ್ ಮಾಲೀಕನನ್ನ ನೆನ್ಪನ್ನ ಮಾಡಿ ಅಂತ ಇದೆಲ್ಲ ನಂತರ ಬಂದಿರೋದು. ಕ್ಯಾ ಶಿಕ್ಷಾ ದೇತೆ ಹೇ? ಉಮಂಗ್ ಆತಾ ಹೇ ತೋ ಬಾಪ್ ಕಿ ಬೈಟ್ ಮಹಿಮಾ ಕರ್ತೆ ಹೇ. ಎಂತಹ ಶಿಕ್ಷಣವನ್ನ ಕೊಡ್ತಾರೆ ಅಂದ್ರೆ, ಉಮಂಗ ಉತ್ಸಾಹ ಇದ್ರೆ ತಂದೆಯನ್ನ ಕೂತ್ಕೊಂಡು ಮಹಿಮೆಯನ್ನ ಮಾಡ್ತಾರೆ ಭಜನೆಯ ರೂಪದಲ್ಲಿ. ಬಾಕಿ ಯೆ ಪುಸ್ತಕ ಆದಿ ತೋ ಬಾದ್ ಮೇ ಬಂತೆ ಹೇ. ಈ ಗ್ರಂಥಗಳು ಪುಸ್ತಕಗಳೆಲ್ಲ ನಂತರ ಬಂದಿರೋದು ಮಕ್ಕಳೇ. ಜಬ್ ಬಹುತ್ ಹೋ ಪಡ್ನೆ ವಾಲೆ ಬಿ ಚಾಯಿಯೇನಾ. ಜನ ಜಾಸ್ತಿ ಆದಾಗ ಓದುವಂತ ಗ್ರಂಥ ಬರೆದ್ರೆ ಅದನ್ನು ಓದುವಂಥವ್ರು ಬೇಕಲ್ವಾ ಮಕ್ಕಳೇ? ಸಬ್ಕೆ ಶಾಸ್ತ್ರ ಪೀಚೆ ಬನೆ ಹೋಂಗೆ. ಈ ವೇದ ಶಾಸ್ತ್ರಗಳೆಲ್ಲ ನಂತರ ಮಾಡಲ್ಪಟ್ಟಿರೋದು. ಜಬ್ ಭಕ್ತಿ ಮಾರ್ಗ ಶುರು ಹೋ ತಬ್ ಶಾಸ್ತ್ರ ಪಡೆ. ಜ್ಞಾನ್ ಚಾಯಿಯನ್ನ. ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭವಾಯ್ತೋ ಶಾಸ್ತ್ರವನ್ನ ಓದ್ತಾರೆ. ಜ್ಞಾನ ಅಂತೂ ಅವಶ್ಯಕವಾಗಿ ಬೇಕಲ್ವಾ ಮಕ್ಕಳೇ? ಪಹಲೆ ಸತೋ ಪ್ರಧಾನ್ ಹೋಂಗೆ ಫಿರ್ ಸತೋ ರಜೋ ತಮೋ ಮೇ ಆತೆ ಹೇ. ಮೊದಲು ಸತೋ ಪ್ರಧಾನರಾಗಿದ್ರು, ಸತೋ ರಜೋ ತಮೋದಲ್ಲಿ ಬರ್ತಾರೆ. ಜಬ್ ಬಹುತ್ ವೃದ್ಧಿ ಹೋ ತಬ್ ಮಹಿಮಾ ಹೋ ಅವ್ರ ಶಾಸ್ತ್ರಾದಿ ಬನೆ. ಬಾಬಾ ಹೇಳ್ತಾ ಇದ್ದಾರೆ ಯಾವಾಗ ಬಹಳ ವೃದ್ಧಿ ಆಗತ್ತೆ, ಮಹಿಮೆ ಆಗತ್ತೆ, ಶಾಸ್ತ್ರವನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನೈತೋ ವೃದ್ಧಿ ಕೌನ್ ಕರೆ. ಇಲ್ಲಾಂದ್ರೆ ಯಾರು ವೃದ್ಧಿ ಮಾಡ್ತಾರೆ ಮಕ್ಕಳೇ? ಫಾಲೋವರ್ಸ್ ಬನೇನಾ, ಫಾಲೋವರ್ಸ್ ಆಗ್ಬೇಕಲ್ವಾ? ಸಿಖ್ ಧರ್ಮ ಕಿ ಆತ್ಮಾಯೇ ಆವೆ ಜೋ ಆಕರ್ ಫಾಲೋ ಕರೆ. ಸಿಖ್ ಧರ್ಮದ ಆತ್ಮಗಳು ಬರಬೇಕು, ಆಗ ಬಂದು ಫಾಲೋ ಮಾಡ್ಲಾಗತ್ತೆ. ಉಸ್ಮೆ ಬಹುತ್ ಟೈಮ್ ಚಾಯಿಯೇ. ಅದರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಬಹಳ ಸಮಯ ಅನ್ನೋದು ಮಕ್ಕಳೇ ಬೇಕಾಗತ್ತೆ. नई आत्मा जो आती है उनको दुख तो वो नहीं सकता, ला नहीं कहता. ಹೊಸ ಆತ್ಮಗಳು ಯಾವಾಗ ಪರಂಧಾಮದಿಂದ ಬರ್ತಾರೆ ದುಃಖವನ್ನ ಭೋಗಿಸೋದಿಲ್ಲ, ಇದು ನಿಯಮವಿಲ್ಲ. ಆತ್ಮ ಸತೋ ಪ್ರಧಾನ್ ಸೆ ಸತೋ ರಜೋ ತಮೋ ಮೇ ಆವೆ ತಬ್ ದುಃಖ ಹೋ. ಆತ್ಮ ಸತೋ ಪ್ರಧಾನ ಸತೋ ರಜೋ ತಮೋದಲ್ಲಿ ಬರುತ್ತೆ, ಆಗ ದುಃಖ ಪಡೆಯುತ್ತೆ. ನಿಯಮನೂ ಕೂಡ ಇದೆ ತಾನೆ. ಯಹ ಮಿಕ್ಸಪ್ ರಾವಣ್ ಸಂಪ್ರದಾಯ ಬಿ ಹೇ ತೋ ರಾಮ್ ಸಂಪ್ರದಾಯ ಬಿ ಹೇ. ಇಲ್ಲಿ ಮಿಕ್ಸಪ್ಪು ರಾವಣನ ಸಂಪ್ರದಾಯನೂ ಇದೆ, ರಾಮನ ಸಂಪ್ರದಾಯವಿದೆ. ಅಭಿ ತೋ ಸಂಪೂರ್ಣ ಬನೆ ನೈ ಹೇ. ಯಾರೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ, ಪರಿಪೂರ್ಣರಂತೂ ಆಗಿಲ್ಲ ಮಕ್ಕಳೇ. ಸಂಪೂರ್ಣ ಬನೆಂಗೆ ತೋ ಫಿರ್ ಶರೀರ್ ಚೋಡ್ ದೇಂಗೆ. ಸಂಪೂರ್ಣರಾಗ್ತಾರೆ ಅಂತ ಹೇಳಿದಾಗ ದೇಹವನ್ನ ಬಿಡಬೇಕಾಗತ್ತೆ. ಕರ್ಮಾತೀತ್ ಅವಸ್ಥಾ ವಾಲೆ ಕೋ ಕೋಯಿ ದುಃಖ ಓ ನಾ ಸಕೆ. ಯಾರು ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ತಾರೆ ಅವರಿಗೆ ಯಾವುದೇ ಪ್ರಕಾರದ ದುಃಖ ಅನ್ನೋದು ಬಾಬಾ ಹೇಳ್ತಾರೆ ಆಗೋದಿಲ್ಲ ಮಕ್ಕಳೇ.
वो इस ಚೀಚಿ ದುನಿಯಾ ಮೇ ರಹ ನಹಿ ಸಕ್ತೆ, ಈ ಕೊಳಕಾದಂಥ ಚೀಚಿ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಓ ಚಲೆ ಜಾಯಂಗೆ ಬಾಕಿ ಜೋ ರೆಹೆಂಗೆ ವೋ ಕರ್ಮಾತೀತ್ ನಹಿ ಬನೆ ಹೋಂಗೆ, ಅವ್ರು ಹೊರ್ಟೋಗ್ಬಿಡ್ತಾರೆ, ಬಾಕಿ ಯಾರು ಉಳ್ಕೊಳ್ತಾರೆ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳೋದಿಲ್ಲ. ಸಬ್ ತೋ ಏಕ್ ಸಾಥ್ ಕರ್ಮಾತೀತ್ ಓ ನಹಿ ಸಕ್ತೆ, ಎಲ್ಲರೂ ಒಂದೇ ರೀತಿಯಲ್ಲಿ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳೋದಕ್ಕೆ ಸಾಧ್ಯವಿಲ್ಲ. ಬಲ್ ವಿನಾಶ್ ಹೋತಾ ಹೇ ತೋ ಬಿ ಕುಚ್ ಬಚೆಂಗೆ, ವಿನಾಶ ಆಯ್ತು ಅಂದ್ರೆ ಸಂಪೂರ್ಣ ನಾಶ ಆಗೋದಿಲ್ಲ, ಕೆಲವರು ಉಳ್ಕೊಳ್ತಾರೆ, ಪ್ರಳಯ ಆಗೋದಿಲ್ಲ. ಗಾತೆ ಬಿ ಹೇ ರಾಮ್ ಗಯೋ ರಾವಣ್ ಗಯೋ, ರಾವಣ್ ಕಾ ಬಹುತ್ ಪರಿವಾರ್ ತಾ, ರಾಮ ಹೋದ ರಾವಣ ಹೋದ, ಆ ರಾವಣಂದು ದೊಡ್ಡ ಪರಿವಾರ ಇತ್ತು. ಅಮಾರ ಪರಿವಾರ ತೋ ತೋಡಾ ಹೇ, ಈಶ್ವರಿಯ ಪರಿವಾರ ಸ್ವಲ್ಪ ಮಾತ್ರ ಇದೆ. ಓ ಕಿತ್ನೆ ಢೇರ್ ಧರ್ಮ ಹೇ, ವಾಸ್ತವ में सबसे बड़ा हमारा परिवार होना चाहिए क्योंकि देवी देवता धर्म सबसे पहला है. ವಾಸ್ತವದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪರಿವಾರ ನಮ್ಮದು, ಏಕೆಂದ್ರೆ ದೇವಿ ದೇವತಾ ಧರ್ಮ ಎಲ್ಲದಕ್ಕಿಂತ ಮೊದಲು. ಅಭಿ ತೋ ಸಬ್ ಮಿಕ್ಸಪ್ ಹುಯೇ ಹೇ ತೋ ಕ್ರಿಶ್ಚಿಯನ್ ಬಹುತ್ ಬನ್ ಗಯೇ ಹೇ, ಎಲ್ಲ ಮಿಕ್ಸ್ಚಾರಿಟಿ ಇರೋ ಕಾರಣ ಕ್ರಿಶ್ಚಿಯನೈಸ್ ಜಾಸ್ತಿ ಇದೆ, ಕ್ರಿಶ್ಚಿಯನ್ಸ್ ಜಾಸ್ತಿ ಇದ್ದಾರೆ ಅಂತಿದ್ದಾರೆ ಬಾಬಾ. ಜಹಾ ಮನುಷ್ಯ ಸುಖ ದೇಖ್ತೆ ಹೇ ಪೊಸಿಷನ್ देखते हैं तो उस धर्म के बन जाते हैं. ಇವತ್ತಿನ ಮನುಷ್ಯರು ಯಾವುದರಲ್ಲಿ ಜಾಸ್ತಿ ಸುಖ ಇರುತ್ತೆ, ಆರಾಮಾಗಿರುತ್ತೆ, ಆ ಧರ್ಮದಲ್ಲಿ ಬಾಬಾ ಹೇಳ್ತಾರೆ ಕನ್ವರ್ಟ್ ಆಗ್ಬಿಡ್ತಾರೆ. ಜಬ್ ಜಬ್ ಪೋಪ್ ಆತಾ ಹೇ ತೋ ಬಹುತ್ ಕ್ರಿಶ್ಚಿಯನ್ ಬಂತೆ ಹೇ, ಯಾವಾಗ ಪೋಪ್ ಬರ್ತಾರೆ ಅನೇಕರು ಕ್ರಿಶ್ಚಿಯನೈಸ್ ಆಗ್ಬಿಡ್ತಾರೆ. ನಂತರ ವೃದ್ಧಿ ಅನ್ನೋದು ಬಹಳ ಆಗತ್ತೆ. ಸತ್ಯುಗ್ ಮೇ ತೋ ಏಹಿ ಏಕ್ ಬಚ್ಚಾ ಏಕ್ ಬಚ್ಚಿ, ಸತ್ಯುಗದಲ್ಲಂತೂ ಒಂದು ಮಗು, ಗಂಡು ಮಗು ಒಂದು, ಹೆಣ್ಣು ಮಗು ಒಂದು. ಅವ್ರ ಕೋಯಿ ಧರ್ಮ ಕಿ ಐಸೆ ವೃದ್ಧಿ ನಹಿ ಹೋತಿ, ಯಾವುದೇ ಧರ್ಮದ್ದು ಇಷ್ಟೊಂದು ವೃದ್ಧಿ ಆಗೋದಿಲ್ಲ. ಅಭಿ ದೇಖೋ ಸಬ್ಸೆ ಕ್ರಿಶ್ಚಿಯನ್ ತೀಕೆ ಹೇ, ಎಲ್ಲರಿಗಿಂತ ಬುದ್ಧಿವಂತರು ಯಾರು ಅಂತಿದ್ದಾರೆ ಬಾಬಾ, ಕ್ರಿಶ್ಚಿಯನ್ಸ್ ಮಕ್ಕಳೇ. ಜೋ ಬಹುತ್ ಬಚ್ಚೆ ಫೈದಾ ಕರ್ತೆ ಹೇ ಇನ್ಕೋ ಇನಾಮ್ ಮಿಲ್ತಾ ಹೇ ಕ್ಯೂಂಕಿ ಉನ್ಹೋಂಕೋ ತೋ ಮನುಷ್ಯ ಚಾಹಿಯೇನಾ, ಯಾವಾಗ ಬಹಳಷ್ಟು ಮಕ್ಕಳಿಗೆ ಜನ್ಮ ಕೊಡ್ತಾರೆ ಬಹುಮಾನ ಸಿಕ್ಕತ್ತೆ. ಏಕೆ ಅಂತ ಹೇಳಿದ್ರೆ ಬಾಬಾ ಹೇಳ್ತಾ ಇದ್ದಾರೆ ಮನುಷ್ಯರು ಜಾಸ್ತಿ ಬೇಕಲ್ವಾ ಮಕ್ಕಳೇ. ಜೋ ಮಿಲ್ಟ್ರಿ ಲಷ್ಕರ್ ಕಾಮ್ಮೆ ಆಯೇಗ, ಮಿಲ್ಟ್ರಿಯಲ್ಲಿ ಒಡೆದಾಡುವುದಕ್ಕೆ ಕೆಲ್ಸಕ್ಕೆ ಬರುತ್ತೆ. ಯಹ ಬಿ ಡ್ರಾಮಾ ಬನಾ ಹುವಾ ಹೇ, ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಡ್ರಾಮಾ ಮಾಡಲ್ಪಟ್ಟಿದೆ. ಹೇ ತೋ ಸಬ್ ಕ್ರಿಶ್ಚಿಯನ್, ರಷ್ಯಾ ಅಮೆರಿಕಾ ಸಬ್ ಕ್ರಿಶ್ಚಿಯನ್ ಹೇ. ಏಕ್ ಕಹಾನಿ ಹೇ, ದೋ ಬಂದರ್ ಲಡೆ ಮಕ್ಕನ್ ಬಿಲ್ ಕಾ ಗಯಾ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಎಲ್ಲಿ ನೋಡಿದ್ರೂ ಕೂಡ ಕ್ರಿಶ್ಚಿಯನ್ಸ್, ಅಮೇರಿಕಾ, ರಷ್ಯನ್ಸ್, ಮೆಜಾರಿಟಿ ಕ್ರಿಶ್ಚಿಯನ್ಸ್ ಇದ್ದಾರೆ. ಒಂದು ಕತೆ ಇದೆ, ಈ ಎರಡು ಮಂಗ ಜಗಳ ಮಾಡ್ತು, ಬೆಣ್ಣೆ ಯಾರ ಕೈಲಿ ಸಿಕ್ತು, ಬೆಣ್ಣೆ ಬೆಕ್ಕು ತಿನ್ಬಿಡ್ತು ಅಂತ ಹೇಳ್ತಾರೆ. ಯಹ ಬಿ ಡ್ರಾಮಾ ಬನಾ ಹುವಾ ಹೇ, ಆಗೆ ತೋ ಹಿಂದೂ ಮುಸಲ್ಮಾನ್ ಇಕ್ಕಟ್ಟೇ ರೇತೆ ತೆ. ಹಿಂದೆ ಹಿಂದೂ ಮುಸಲ್ಮಾನ್ ಭಾಯಿ ಭಾಯಿ ಅಂತ ಪರಸ್ಪರ ಹೊಂದಾಣಿಕೆಯಿಂದ ಇದ್ರು. ಜಬ್ ಅಲಗ್ ಹುಯೇ ತಬ್ ಪಾಕಿಸ್ತಾನ್ ಕಿ ನಯಿ ರಾಜಾಯಿ ಕಡಿ ಹೋ ಗಯಿ, ಯಾವಾಗ ಇಂಡಿಯಾ ಪಾಕಿಸ್ತಾನ್ ಸಪ್ರೇಟ್ ಆಯ್ತೋ ಆ ಪಾಕಿಸ್ತಾನದ ರಾಜ್ಯ ಎದ್ದು ನಿಲ್ತು. ಯಹ ಬಿ ಡ್ರಾಮಾ ಬನಾ ಹುವಾ ಹೇ, ಏನ್ ಮಾಡೋದು ಮಕ್ಕಳೇ, ಯಾವುದು ಯಾರ ಕೈನಲ್ಲಿಲ್ಲ, ಡ್ರಾಮಾ ಮಾಡಲ್ಪಟ್ಟಿದೆ. ದೋ ಲಡೆಂಗೆ ತೋ ಬಾರೂದ್ ಲೆಂಗೆ ದಂಧ ಹೋಂಗ, ಇಬ್ರು ಹೊಡೆದಾಡಿದ್ರೆ ನಾನೇನ್ ಕಡಿಮೆ ಅಂತ ಏನ್ ಮಾಡ್ತಾರೆ, ಬಾಂಬ್ಸ್ ಅನ್ನ, ಅದಕ್ಕೆ ಬೇಕಾಗಿರುವಂತ ಅಸ್ತ್ರ ಶಸ್ತ್ರಗಳನ್ನ ಖರೀದಿ ಮಾಡ್ತಾರೆ. ಪಾಪ ವ್ಯಾಪಾರ ಆಗತ್ತೆ. ಉಂಚೇತೆ ಉಂಚಾ ಉನ್ಹೋಂಕ ಯ ದಂಧಾ ಹೇ ಪರಂತು ಡ್ರಾಮಾ ಮೇ ವಿಜಯ್ ಕಿ ಭಾವಿ ತುಮಾರಿ ಹೇ. ಶ್ರೇಷ್ಠಾತಿ ಶ್ರೇಷ್ಠ ದೊಡ್ಡ ವ್ಯಾಪಾರ ಅವ್ರದ್ದು, ಆದ್ರೆ ವಿಜಯ ಯಾರ್ದು, ಬಾಬಾ ಹೇಳ್ತಾರೆ ನಾವೆಲ್ಲ ಮಕ್ಕಳದ್ದು. 100% सर्टेन है, तुम्हें कोई भी जीत नहीं सकते. 100% ನಮ್ಮ ಮೇಲೆ ಬಾಬಾ ಹೇಳ್ತಿದ್ದಾರೆ ಯಾರು ವಿಜಯವನ್ನ ಪಡೆಯುವುದಕ್ಕೆ ಸಾಧ್ಯವಿಲ್ಲ.
ಬಾಕಿ ಸಬ್ ಖತಮ್ ಹೋ ಜಾಯೆಂಗೆ, ಬಾಕಿ ಎಲ್ಲ ನಾಶವಾಗತ್ತೆ. ತುಮ್ ಜಾನ್ತೆ ವೋ ನई दुनिया में हमारा राज्य होगा जिसके लिए ही तुम पढ़ते वो. ನಾವು ತಿಳ್ಕೊಂಡಿದ್ದೀವಿ ಹೊಸ ಪ್ರಪಂಚದಲ್ಲಿ ನಮ್ಮ ರಾಜ್ಯ ಇತ್ತು. ಯಾವುದಕ್ಕೋಸ್ಕರ? ನಾವೀಗ ಓದ್ತಾ ಇದ್ದೀವಿ, ಯೋಗ್ಯರಾಗ್ತಾ ಇದ್ದೀವಿ. तुम लायक थे अब नालायक बन पड़े वो फिर लायक बनना है. ಯೋಗ್ಯರಾಗಿದ್ರಿ, ಈಗ ನಾಲಾಯಕ್ ಅಯೋಗ್ಯರಾಗಿದ್ದೀರಾ, ಪುನಃ ಯೋಗ್ಯರಾಗಬೇಕು. ಗಾತೆ ಬಿ ಹೇ ಪತಿತ್ ಪಾವನ್ ಆವೋ ಪರಂತು ಅರ್ಥ ತೋಡೆ ಹಿ ಸಮಜ್ತೆ ಹೇ. ಅರ್ಥವನ್ನಂತೂ ಏನೂ ಅರ್ಥ ಮಾಡ್ಕೊಂಡಿಲ್ಲ. ಏಹಿ ಸಾರಾ ಜಂಗಲ್, ಎಲ್ಲ ಕಾಡೇ ಕಾಡಂತಾರೆ ಬಾಬಾ. ಅಬ್ ಬಾಪ್ ಆಯೇ ಹೇ ಆಕರ್ ಕಾಂಟೋಂ ಕೆ ಜಂಗಲ್ ಕೋ ಗಾರ್ಡನ್ ಆಫ್ ಫ್ಲವರ್ ಬನಾತೆ ಹೇ. ತಂದೆ ಬಂದಿದರೆ ಮುಳ್ಳಿನ ಕಾಡನ್ನ ಹೂವಿನ ಉದೋಟವಾಗಿ ಪರಿವರ್ತನೆ ಮಾಡ್ತಾರೆ. ಓಹೇ ಡಿ ಟಿ ವರ್ಲ್ಡ್, ಇದು ಭೂತದ ಪ್ರಪಂಚ ಅಂತಾರೆ ಬಾಬಾ. ಹೇ ಡೆವಿಲ್ ವರ್ಲ್ಡ್, ದೇವದ ಪ್ರಪಂಚ. ಸಾರಿ ಮನುಷ್ಯ ಸೃಷ್ಟಿ ಕಾ ರಾಜ್ ಸಮಜಾಯ ಹೇ. ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ಬಾಬಾ ತಿಳಿಸ್ಕೊಡ್ತಾರೆ. ತುಮ್ ಅಭಿ ಸಮಜ್ತೆ ವೋ ಹಮ್ ಅಪ್ನೆ ಧರ್ಮ ಕೋ ಭೂಲ್ ಧರ್ಮ ಭ್ರಷ್ಟ ಹೋ ಗಯೇ ಹೇ. ಈಗ ನಮಗೆ ಅರ್ಥ ಆಗತ್ತೆ, ನಮ್ಮ ಧರ್ಮವನ್ನ ಮರೆತು ಧರ್ಮ ಭ್ರಷ್ಟರಾಗಿದ್ದೀವಿ. ತೋ ಸಬ್ ಕರ್ಮ ವಿಕರ್ಮ ಹಿ ಹೋತೆ ಹೇ. ಎಲ್ಲ ಕರ್ಮ ಪಾಪ ಕರ್ಮವಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಕರ್ಮ ವಿಕರ್ಮ ಅಕರ್ಮೋಂ ಕಿ ಗತಿ ಬಾಬಾ ತುಮಕೋ ಸಮಜಾಕರ್ ಗಯೇ ಥೇ. ಕರ್ಮ ವಿಕರ್ಮ ಅಕರ್ಮದ ಗತಿಯನ್ನ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ. ತುಮ್ ಸಮಜ್ತೆ ವೋ ಬರೋಬರ್ ಕಲ್ ಹಮ್ ಐಸೆ ಥೇ ಫಿರ್ ಆಜ್ ಹಮ್ ಯಹ ಬಂತೆ ಹೇ. ಅವಶ್ಯವಾಗಿ ನಾವು ನಿನ್ನೆ ಈ ರೀತಿ ಇದ್ವಿ, ಇವತ್ತು ಈ ರೀತಿ ಆಗ್ತಾ ಇದ್ದೀವಿ. ನಜ್ದೀಕೆನ, ಬಹಳ ಸಮೀಪ ಇದೆ ಅಲ್ವಾ ಮಕ್ಕಳೇ. ಬಾಬಾ ಕೇತೆ ಹೇ ಕಲ್ ತುಮ್ಕೋ ದೇವತಾ ಬನಾಯಾತಾ. ನಿನ್ನೆ ಮಕ್ಕಳೇ ನಿಮ್ಮನ್ನ ದೇವತೆಯನ್ನಾಗಿ ಮಾಡಿದ್ದೆ. ರಾಜ್ಯ ಭಾಗ್ಯ ದಿಯಾತಾ ಫಿರ್ ಸಬ್ ಕಹಾ ಕಿಯಾ. ನಿನ್ನೆ ರಾಜ್ಯ ಭಾಗ್ಯವನ್ನ ಕೊಟ್ಟಿದ್ದೆ, ಇವತ್ತು ಅದೆಲ್ಲ ಎಲ್ಲಿ ಹೋಯ್ತು ಮಕ್ಕಳೇ. ತುಮಕೋ ಸ್ಮೃತಿ ಆಯಿ ಹೇ ಭಕ್ತಿ ಮಾರ್ಗ ಮೇ ಹಮ್ನೆ ಕಿತ್ನಾ ಧನ್ ಗವಾಯಾ ಹೇ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಂಪತ್ತು ಹಣ ಎಲ್ಲವನ್ನ ಕಳ್ಕೊಂಡ್ರಿ. ಕಲ್ಕಿ ಬಾತ್ ಎನ್ನ ಮಕ್ಕಳೇ, ಇದು ಯಾವತ್ತಿನ ಮಾತು? ನೆನ್ನೆಯ ಮಾತಾಗಿದೆ. ಬಾಪ್ ತೋ ಆಕರ್ ಅತೇಲಿ ಪರ್ ಬೈಸ್ತಾ ದೇತೆ ಹೇ. ತಂದೆ ಬಂದು ಕೈಯಲ್ಲೇನ್ ತಂದ್ರು? ಖಾಲಿಯಾಗಿ ಬಂದ್ರ? ಕೈಯಲ್ಲಿ ಮಕ್ಕಳಿಗೋಸ್ಕರ ಸ್ವರ್ಗವನ್ನ ತಗೊಂಡ್ ಬಂದ್ರು. ಯೇ ಜ್ಞಾನ್ ಬುದ್ಧಿ ಮೇ ರೆಹನಾ ಚಾಹಿಯೇ. ಈ ಜ್ಞಾನ ಅನ್ನೋದು ಬಾಬಾ ಹೇಳ್ತಾ ಇದ್ದಾರೆ ಬುದ್ಧಿಯಲ್ಲಿ ಇರಬೇಕು ಮಕ್ಕಳೇ. बाबा ने यह भी समझाया ये आंखें कितना धोखा देती है. क्रिमिनल आई को ज्ञान से सिविल बनाना है. ಬಾಬಾ ಕೊನೆಯಲ್ಲಿ ಹೇಳ್ತಿದ್ದಾರೆ ನೋಡಿ, ಬಾಬಾ ಬರುವಂತಹ ದಿನ ಅಂತ ಹೇಳಿದಾಗ ಬಾಬೂರ ಸ್ಮೃತಿಯಲ್ಲೇ ಇರಬೇಕು ಮಕ್ಕಳೇ. ಗೊತ್ತಾ, ಕಣ್ಣು ಬಹಳ ಮೋಸ ಮಾಡುತ್ತೆ, ಅಪವಿತ್ರವಾದಂತ ದೃಷ್ಟಿ ಆಗಿದೆ. ಈಗ ಅದನ್ನೇನ್ ಮಾಡ್ಬೇಕು? ಬಾಬೂರನ್ನ ನೆನ್ಪನ್ ಮಾಡ್ತಾ, ಬಾಬೂರ ಶಕ್ತಿಶಾಲಿಯಾದಂತ ಕಿರಣಗಳನ್ನ ಪಡ್ಕೊಳ್ತಾ ದೃಷ್ಟಿಯನ್ನು ಪವಿತ್ರವನ್ನಾಗಿ ಮಾಡ್ಕೊಳ್ಳಿ, ಪರಿವರ್ತನೆ ಆಗ್ಬೇಕು. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बाप को गुड मॉर्निंग. धारणेಗಾಗಿ मुख्य सारा अपनी बेहद की डायरी में चार्ट नोट करना है कि हमने याद में रहकर कितना फायदा बढ़ाया. ಬೇಹದ್ದಿನ ಡೈರಿಯಲ್ಲಿ ಚಾರ್ಟ್ ಅನ್ನ ನೋಟ್ ಮಾಡಬೇಕು. ನಾವು ನೆನಪಿನಲ್ಲಿದ್ದು ಎಷ್ಟು ಲಾಭವನ್ನ ಪಡ್ಕೊಂಡ್ವಿ. ಘಾಟಾ ತೋ ನಹಿ ಪಡ,
ಮೋಸ ಅಂತೂ ಹೋಗ್ಲಿಲ್ಲ ತಾನೆ. ಯಾದ್ ಕೆ ಸಮಯ ಬುದ್ಧಿ ಕಹಾ ಕಹಾ ಗೈ, ನೆನಪಿನ ಸಮಯದಲ್ಲಿ ಬುದ್ಧಿ ಎನ್ನೋದು ಎಲ್ಲೆಲ್ಲಿ ಹೋಯ್ತೋ. इस जन्म में छोटेपन से हमसे कौन कौन से उल्टे कर्म अथवा पाप हुए हैं वो ನೋಟ್ करना है. ಈ ಜನ್ಮದಲ್ಲಿ ಬಾಲ್ಯತನದಲ್ಲಿ ಯಾವ ಯಾವ ಉಲ್ಟಾ ಕರ್ಮ ಅಥವಾ ಪಾಪವನ್ನ ಮಾಡಿದೀವಿ ಅದನ್ನ ನೋಟ್ ಮಾಡ್ಕೊಳ್ಬೇಕಂತೆ. जिस बात में दिल खाती है उसे बाप को सुनाकर हल्का हो जाना है. ಯಾವ ಮಾತಿನಲ್ಲಿ ಮನಸ್ಸು ತಿನ್ನುತ್ತೆ ಅಂತ ಹೇಳಿದಾಗ ಅದನ್ನ ತಂದೆಗೆ ತಿಳಿಸಿ ಹಗುರರಾಗ್ಬಿಡ್ಬೇಕು. ಅಬ್ ಕೋಯಿ ಬಿ ಪಾಪ್ ಕಾ ಕಾಮ್ ನಹಿ ಕರ್ನಾ ಹೇ. ಯಾವುದೇ ರೀತಿಯಾದ ಪಾಪ ಕರ್ಮವಾಗುವಂತ ಕರ್ಮವನ್ನ ಬಾಬಾ ಹೇಳ್ತಾರೆ ಮಾಡಬೇಡಿ ಮಕ್ಕಳೇ. वरदान कर्म बंधन को सेवा के बंधन में परिवर्तन कर सर्व से न्यारे और परमात्मा प्यारे भव. ಕರ್ಮ ಬಂಧನ ಏನಿದೆ ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿ ಸರ್ವರಿಂದ ಮುಕ್ತ ಪರಮಾತ್ಮನಿಗೆ प्रियरागಬೇಕಾಗಿದೆ. परमात्मा प्यार ब्राह्मण जीवन का आधार है, लेकिन वो तब मिलेगा जब न्यारा बनेंगे. ಪರಮಾತ್ಮನ ಪ್ರೀತಿ ಬ್ರಾಹ್ಮಣ ಜೀವನದ ಆಧಾರವಾಗಿದೆ. ಅದು ಯಾವಾಗ ಸಿಕ್ಕತ್ತೆ? ಯಾವಾಗ ಭಿನ್ನರಾಗ್ತೀವಿ. ಅಗರ್ ಪ್ರವೃತ್ತಿ ಮೇ रहते हो तो सेवा के लिए रहते हो. ಪ್ರವೃತ್ತಿಯಲ್ಲಿರ್ತೀರಾ ಅಂತ ಹೇಳಿದಾಗ ಸೇವೆಗೋಸ್ಕರ ಇರ್ತೀರಾ. कभी भी यह नहीं समझो कि हिसाब किताब है, कर्म बंधन है लेकिन ಸೇವಾ ಹೇ ಎಂದು ಈ ರೀತಿ ತಿಳ್ಕೊಳ್ಬಾರ್ದು. ಲೆಕ್ಕಾಚಾರ ಏನಪ್ಪ ಮಾಡೋದು, ಕರ್ಮ ಬಂಧನ ಆದ್ರೆ ಸೇವೆಯ ಬಂಧನ. सेवा के बंधन में बांधने से कर्म बंधन खत्म हो जाता है. ಸೇವೆಯ ಬಂಧನದಲ್ಲಿ ಬಂಧಿತರಾದಾಗ ಕರ್ಮ ಬಂಧನ ಸಮಾಪ್ತಿ ಆಗತ್ತೆ. ಸೇವಾ ಭಾವ ನಹಿ ತೋ ಕರ್ಮ ಬಂಧನ್ ಕಿಂಚ್ತಾ ಹೇ. ಸೇವಾ ಭಾವ ಇರೋದಿಲ್ಲ ಅಂದ್ರೆ ಕರ್ಮ ನಮ್ಮನ್ನ ಬಂಧಿಸುತ್ತೆ, ಸೆಳೆಯುತ್ತೆ. ಜಹ ಕರ್ಮ ಬಂಧನ ಹೇ ವಹ ದುಃಖ ಕಿ ಲೆಹರ್ ಹೇ. ಎಲ್ಲಿ ಕರ್ಮ ಬಂಧನ ಇದೆ ಅಲ್ಲಿ ದುಃಖದ ಅಲೆ ಇರುತ್ತೆ. ಸೇವೆಯ ಬಂಧನದಲ್ಲಿ ಖುಷಿ ಇದೆ. ಆ ಕಾರಣ ಕರ್ಮ ಬಂಧನವನ್ನ ಸೇವೆಯ ಬಂಧನದಲ್ಲಿ ಪರಿವರ್ತನೆ ಮಾಡಿ ಭಿನ್ನ ಪ್ರಿಯರಾಗಿ ಆಗ ಪರಮಾತ್ಮನಿಗೆ ಪರಮಾತ್ಮ ಪ್ಯಾರೇ ಬನ್ ಜಾಯೆಂಗೆ. ಪರಮಾತ್ಮನಿಗೆ ಬಾಬಾ ಹೇಳ್ತಾರೆ ಪ್ರಿಯರಾಗ್ಬಿಡ್ತೀರಾ ಮಕ್ಕಳೇ. स्लोगन श्रेष्ठ आत्मा वो है जो स्वस्थिति द्वारा हर परिस्थिति को पार कर ले. ಶ್ರೇಷ್ಠ ಆತ್ಮ ಯಾರು? ಸ್ವಸ್ಥಿತಿಯ ಮುಖಾಂತರ ಪ್ರತಿಯೊಂದು ಪರಿಸ್ಥಿತಿಯನ್ನ ಸಹಜವಾದಂತ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಅವರು ಪಾರ್ ಮಾಡ್ತಾ ಹೋಗ್ತಾರೆ. ಇವತ್ತಿಡೀ ಮುರುಳಿಯಲ್ಲಿ ಬಾಬಾ ಏನ್ ಹೇಳಿದ್ರು? ಮಕ್ಕಳೇ ಜೇಬಲ್ಲಿ ಡೈರಿ ಇಡಿ, ಲಾಭ ಎಷ್ಟಾಯ್ತು ನಷ್ಟ ಎಷ್ಟಾಯ್ತು ಅಂತ ಏನ್ ಮಾಡ್ತಾ ಹೋಗ್ಬೇಕು? ಚೆಕಿಂಗ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರು. ಇಡೀ ದಿನ ತಂದೆಯನ್ನ ನೆನಪನ್ನ ಮಾಡಿ ಎಷ್ಟು ಲಾಭವನ್ನ ಪಡ್ಕೊಂಡೆ, ಸ್ಮೃತಿ ಎಷ್ಟು ವಿಸ್ಮೃತಿ ಎಷ್ಟು ಚೆಕಿಂಗ್ ಮಾಡ್ತಾ ಹೋಗ್ಬೇಕು. ಮತ್ತು ಬಾಬಾ ಏನ್ ಹೇಳಿದ್ರು? ಪರಿವರ್ತನೆ ಆಗ್ತಾ ಹೋಗ್ಬೇಕು. ಇವತ್ ಬಾಬಾ ಬರುವಂತಹ ವಿಶೇಷವಾದಂತ ದಿನವಾಗಿರೋ ಕಾರಣ ವಿಸ್ಮೃತರಾಗಿದ್ವಾ? ಬಾಬಾ ಬರ್ತಾರೆ ಬಾಬಾ ಬರ್ತಾರೆ ಅನ್ನೋ ಒಂದು ಸ್ಮೃತಿಯನ್ನ ತಂದ್ಕೊಂಡು ಯಾವ್ಯಾವ ಸ್ಥಾನದಲ್ಲಿ ನಾವಿದೀವೋ ಬಾಬಾವರನ್ನ ಆಹ್ವಾನ ಮಾಡ್ತಾ ಬಾಬಾ ಹೇಳುವಂತಹ ಮಹಾವಾಕ್ಯವನ್ನ ಸನ್ಮುಖದಲ್ಲಿ ಕೇಳುವಂತಹ ಅನುಭವವನ್ನ ಮಾಡೋಣ. ಅಚ್ಚ ಓಂ ಶಾಂತಿ. कर्म करो ऐसे भाई तुम, पड़े न फिर पछताना, पड़े न फिर पछताना.
कर्म करो ऐसे भाई तुम, पड़े न फिर पछताना, पड़े न फिर पछताना। कर्म करो ऐसे भाई तुम, पड़े न फिर पछताना, पड़े न फिर पछताना। एक दिन तो धर्मराज को पड़ेगा मुख दिखलाना, पड़ेगा मुख दिखलाना। एक दिन तो धर्मराज को पड़ेगा मुख दिखलाना, पड़ेगा मुख दिखलाना। कर्म करो ऐसे भाई तुम, पड़े न फिर पछताना, पड़े न फिर पछताना। कर्म करो ऐसे कर्म करो, कर्म करो ऐसे कर्म करो। मन में औरों के लिए तुम शुभ संकल्प चलाओ, निंदा करता है जो तुम्हारी अपना उसे बनाओ। आँखों से कभी बुरा न देखो, पड़े जो आँख झुकाना, पड़े जो आँख झुकाना। आँखों से कभी बुरा न देखो, पड़े जो आँख झुकाना, पड़े जो आँख झुकाना। कर्म करो ऐसे भाई तुम, पड़े न फिर पछताना, पड़े न फिर पछताना। कर्म करो भाई कर्म करो, कर्म करो भाई कर्म करो। मुख से औरों को दुख देने वाले बोल न बोलो, अपने मुख से ज्ञान रतन भंडारे अब तुम खोलो। कानों से कभी सुनो न ऐसा, पड़े जो कान कटाना, पड़े जो कान कटाना। कानों से कभी सुनो न ऐसा, पड़े जो कान कटाना, पड़े जो कान कटाना। कर्म करो ऐसे भाई तुम, पड़े न फिर पछताना, पड़े न फिर पछताना। कर्म करो ऐसे कर्म करो, कर्म करो ऐसे कर्म करो। ऐसा जीवन हो जो हंसते हंसते घर को जाओ, धर्मराज के आगे तुम निर्भय होकर जाओ। ऐसा हो न खाता अपना, पड़े जो वहाँ पछताना, पड़े जो वहाँ पछताना। ऐसा हो न खाता अपना, पड़े जो वहाँ पछताना, पड़े जो वहाँ पछताना। कर्म करो ऐसे भाई तुम, पड़े न फिर पछताना, पड़े न फिर पछताना। एक दिन तो धर्मराज को पड़ेगा मुख दिखलाना, पड़ेगा मुख दिखलाना।